ಹರೇ ಕೃಷ್ಣ. ಸೊ ಹೋದ್ವಾರ ಯಾವ ಶ್ಲೋಕ ಓದಿದ್ವಿ? 239. ಸೊ ಬುದ್ಧಿ ಯೋಗ ಏಷಾಭೀತ ಸಾಂಖ್ಯೆ ಬುದ್ಧಿಯೋಗ ಯೋಗಂ ತ್ವಿಮಾಂ ಶೃಣು ಬುದ್ಧಿಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಸೊ ಕೃಷ್ಣ ಹೇಳ್ತಾ ಇದ್ದಾನೆ, ಇದುವರೆಗೂ ನಾನು ನಿನಗೆ ಆತ್ಮಜ್ಞಾನವನ್ನು ನೀಡಿದ್ದೀನಿ, ಅದಕ್ಕೆ ಸಾಂಖ್ಯ ಅಂತ ಕರೀತಾರೆ. ಈಗ ಅದೇ ಜ್ಞಾನವನ್ನು ನಾನು ನಿನಗೆ ಬುದ್ಧಿ ಯೋಗದಲ್ಲಿ ಕಲಿಸ್ತೀನಿ. ಬುದ್ಧಿ ಯೋಗ ಅಂದರೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಕರ್ಮವನ್ನು ಮಾಡೋ ಒಂದು ವಿಧಾನ, ಕರ್ಮವನ್ನು ಮಾಡೋ ವಿಧಾನ. ಸೊ ಕರ್ಮವನ್ನು ನಾವು ಎರಡು ರೀತಿಯಲ್ಲಿ ಕರ್ಮ ಮಾಡ್ಬೋದು. ಒಂದು, ಸಾಮಾನ್ಯವಾಗಿ ಜನರು ಹಗಲು ರಾತ್ರಿ ಮಾಡೋದು. ಯಾರಿಗೋಸ್ಕರ ಕರ್ಮ ಮಾಡೋದು? ಸಾಮಾನ್ಯವಾಗಿ ಎಲ್ಲರೂ ನಮಗೋಸ್ಕರ. ಸೊ ನಮ್ಮ ಇಂದ್ರಿಯ ಭೋಗಕ್ಕೋಸ್ಕರ ಮಾಡೋ ಒಂದು ಕರ್ಮ, ಅದು ಒಂದು ರೀತಿಯ ಕರ್ಮ. ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಬುದ್ಧಿಯೋಗ ಮಾಡಿದ್ರೆ, ಬುದ್ಧಿಯೋಗ ಅಂದರೆ ಕೃಷ್ಣನಿಗೋಸ್ಕರ ಕೆಲಸ ಮಾಡಿದ್ರೆ. ಬುದ್ಧಿಯನ್ನು, ಯೋಗ ಅಂದರೆ ಭಗವಂತನ ಜೊತೆ ಜೋಡಣೆ. ನಮ್ಮ ಬುದ್ಧಿಯನ್ನು ನಾವು ಕೆಲಸವನ್ನು ಮಾಡಬೇಕು ಅಂದರೆ ಬುದ್ಧಿಯನ್ನು ಉಪಯೋಗಿಸ್ತೀವಲ್ವ, ಬುದ್ಧಿ ಉಪಯೋಗಿಸಿ ಕೆಲಸ ಮಾಡ್ತಾಯಿದ್ದೀವಿ. ಕೃಷ್ಣ ಇವಾಗ ಹೇಳ್ತಾ ಇದ್ದಾನೆ, ನಿಮ್ಮ ಬುದ್ಧಿಯನ್ನು ನೀವು ಯಾವ ರೀತಿ ಬಳಸಬೇಕು. ಬುದ್ಧಿಯನ್ನು ನಾವು ನಮಗೋಸ್ಕರ ಬಳಸ್ಕೊಂಡಾಗ ಅದರಿಂದ ಏನಾಗುತ್ತೆ? ಕರ್ಮ ಬಂಧನ. ಯಾಕೆ ಕರ್ಮ ಬಂಧನ? ನಾವು ಯಾವಾಗ ನಮಗೋಸ್ಕರ ಕೆಲಸ ಮಾಡ್ಕೋತೀವೋ ಆವಾಗ ಆ ಕರ್ಮದಿಂದ ಯಾವ ಫಲ ಬಂದರೂ ಕೂಡ ಅದು ನಮ್ಮ ಅಕೌಂಟ್ಗೆ ಬರೋದು. ಒಳ್ಳೆ ಕರ್ಮ ಇದ್ದರೆ ಪುಣ್ಯದ ಫಲ ಬರುತ್ತೆ, ಕೆಟ್ಟ ಕರ್ಮ ಇದ್ದರೆ ಪಾಪದ ಫಲ ಬರುತ್ತೆ. ಆದರೆ ಅದು ನೇರವಾಗಿ ನಮ್ಮ ಅಕೌಂಟ್ಗೆ ಬರೋದು. ಯಾಕೆ? ನಮಗೋಸ್ಕರ ನಾವು ಮಾಡಿಕೊಂಡಿದ್ದಾಗ ಆ ಕರ್ಮದಲ್ಲಿರೋ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಕೂಡ ನಾವೇ ಅದನ್ನು ಸ್ವೀಕಾರ ಮಾಡ್ಕೋಬೇಕು. ಸರಳವಾದ ವಿಷಯ. ಯಾವನೋ ಕಳ್ಳತನ ಮಾಡ್ತಾನೆ, ಕೆಟ್ಟ ಕೆಲಸ ಅದು, ಅವನಿಗೋಸ್ಕರ ಮಾಡ್ಕೊಂಡಿದ್ದು, ಹಾಗಾಗಿ ಶಿಕ್ಷೆ ಸಿಕ್ಕಾಕೊಂಡ್ರು ಅಷ್ಟೇ. ನಮಗೋಸ್ಕರ ನಾವು ಕರ್ಮವನ್ನು ಮಾಡಿದಾಗ ಅದರಿಂದ ಕರ್ಮ ಬಂಧನ ಆಗುತ್ತೆ. ಯಾಕೆ ಕರ್ಮ ಬಂಧನ? ಸುಖ ದುಃಖ ಅಥವಾ ಪುಣ್ಯ ಪಾಪ ಇವುಗಳಿಂದ ನಮಗೆ ಸುಖ ದುಃಖ ಬರುತ್ತೆ. ಆ ಸುಖ ದುಃಖವನ್ನು ನಾವು ಅನುಭವಿಸೋಕ್ಕೆ ಮತ್ತೆ ಈ ಭೌತಿಕ ಜಗತ್ತಿಗೆ ಬರಬೇಕು. ಇವಾಗ ಈ ಒಂದು ಕರ್ಮ ಅಕೌಂಟ್ ಇದು, ಈ ಕರ್ಮ ಅಕೌಂಟಲ್ಲಿ ಪುಣ್ಯ ಮಾಡಿದೆಪ್ಪ, ಗೊತ್ತಿಲ್ಲದೆ ಪಾಪ ಮಾಡಿಬಿಟ್ಟೆ, ಸ್ವಲ್ಪ ಕಾಂಪನ್ಸೇಟ್ ಮಾಡಿಬಿಡ್ಲಿ, ಇಲ್ಲಿಂದ ತೆಗೆದು ಈ ಕಡೆ ಹಾಕಿಬಿಟ್ಟು ಪಾಪದ ಫಲವನ್ನು ಝೀರೋ ಮಾಡಿಬಿಡೋಣ, ಆಗೋದಿಲ್ಲ. ಪುಣ್ಯವನ್ನು ಮಾಡಿದ್ರೂ ಕೂಡ ಅದನ್ನು ಅನುಭವಿಸ್ಬೇಕು, ಪಾಪವನ್ನು ಮಾಡಿದ್ರೂ ಕೂಡ ಅದನ್ನು ಅನುಭವಿಸಲೇಬೇಕು. ಸೊ ಇದ್ರ ಬಗ್ಗೆ ಕೃಷ್ಣ ಇನ್ನೂ ಒಂದು ಸ್ವಲ್ಪ 3ನೇ ಅಧ್ಯಾಯದಲ್ಲಿ ಇದ್ರ ಬಗ್ಗೆ ಓದ್ತೀವಿ. ಅರೆ ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಈ ರೀತಿ ನಿಮಗೋಸ್ಕರ ನೀವು ಕರ್ಮ ಮಾಡಿಕೊಂಡು ಜೀವನ ಮಾಡಿದ್ರೆ ಅದರಿಂದ ಕರ್ಮ ಫಲ ಬರುತ್ತೆ, ಅದರಿಂದ ನೀವು ಸುಖ ದುಃಖಗಳನ್ನು ಅನುಭವಿಸ್ಬೇಕು. ಆದರೆ ಬುದ್ಧಿಯುಕ್ತ ಯಯಾ ಪಾರ್ಥ, ಬುದ್ಧಿಯನ್ನು ಯುಕ್ತ ಅಂದರೆ ಕೃಷ್ಣನ ಸಂಬಂಧಿತವಾಗಿ ನಮ್ಮ ಬುದ್ಧಿಯನ್ನು ಉಪಯೋಗಿಸಿದ್ರೆ ಕರ್ಮಬಂಧಂ ಪ್ರಹಾಸ್ಯಸಿ ಅಂದರೆ ನಾಶವಾಗುತ್ತೆ ಅಂತ. ಯಾವಾಗ ನಾವು ನಮ್ಮ ಬುದ್ಧಿಯನ್ನು ಕೃಷ್ಣನಿಗೋಸ್ಕರ ಉಪಯೋಗಿಸ್ತೀವೋ ಆವಾಗ ನಮ್ಮ ಕರ್ಮ ಬಂಧನ ನಾಶವಾಗುತ್ತೆ. ನಮಗೋಸ್ಕರ ಕೆಲಸ ಮಾಡಿಕೊಂಡಾಗ ಕರ್ಮ ಬಂಧನ ಸೃಷ್ಟಿಯಾಗತ್ತೆ, ಗಟ್ಟಿಯಾಗತ್ತೆ. ಕೃಷ್ಣನಿಗೋಸ್ಕರ ಕೆಲಸವನ್ನು ಮಾಡಿದಾಗ ನಮ್ಮ ಕರ್ಮ ಬಂಧನ ನಾಶವಾಗತ್ತೆ. ಬೇಕಾ ಯಾರಿಗಾರು ಕರ್ಮ ಬಂಧನ ನಾಶ ಆಗೋದು ಬೇಕಾ? ಇಲ್ಲ, ಎಲ್ಲ ಪ್ರಸಾದ ಬೇಕು ಎಲ್ಲರಿಗೂ. ಕರ್ಮ ಬಂಧನ ಏನು ಶಶಾಂಕ್ ಪ್ರಭು ಬೇಕಾ? ಬೇಕು. ಯಾಕಂದರೆ ಕರ್ಮದ ಫಲ, ಕರ್ಮಬಂಧನ ಅಂದರೆ ಕರ್ಮಫಲ ನಾಶವಾಗೋ ತನಕ ನಾವು ಮತ್ತೆ ಈ ಭೌತಿಕ ಜಗತ್ತಿಗೆ ಬರಬೇಕು. ಮತ್ತೆ ಯಾಕೆ? ಸುಖ ದುಃಖಗಳನ್ನು ಅನುಭವಿಸೋಕ್ಕೆ. ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ.
ತಪ್ಪಿಸ್ಕೊಂಡು ಎಲ್ಲೂ ಓಡೋಗೋಕ್ಕಾಗಲ್ಲ, ಅನುಭವಿಸ್ಲೇಬೇಕು, ಕಂಪಲ್ಸರಿ. ಅದಕ್ಕೆ ಕೃಷ್ಣ ಬಹಳ ನಮ್ಮ ಮೇಲೆ, ನಮ್ಮ ದುಸ್ಥಿತಿಯನ್ನು ನೋಡಿ ಬಹಳ ಅನುಕಂಪ ತೋರ್ತಾ ಇದ್ದಾನೆ. ಅದಕ್ಕೆ 2ನೇ ಅಧ್ಯಾಯದಲ್ಲಿ ಏನು ಶುರುನೇ ಮಾಡಿಲ್ಲ ಇನ್ನೂ ಅವನು ಭಗವದ್ಗೀತೆ. ನಿಜವಾಗ್ಲೂ ಸುಮ್ಮನೆ ನೀನು ಯಾರು ಅಂತ ಹೇಳಿದ್ದಾನೆ ಇದುವರೆಗೂ ಅಷ್ಟೇ. ಕೃಷ್ಣ ಅರ್ಜುನನಿಗೆ ಇದುವರೆಗೂ ಹೇಳಿರೋದೇನೋ, ನೀನು ಶರೀರ ಅಲ್ಲಪ್ಪ, ನೀನು ಆತ್ಮ, ಇಷ್ಟೇ ಹೇಳಿರೋದು. ಇನ್ನೂ ಡೈರೆಕ್ಟಾಗಿ ಹೇಳ್ಬಿಡ್ತಾನೆ, ಬುದ್ಧಿಯೋಗ ಮಾಡು, ನಿನ್ನ ಎಲ್ಲ ಕರ್ಮಬಂಧನ ನಾಶವಾಗುತ್ತೆ ಅಂತ. ಯಾಕಂದರೆ ಅವನಿಗೆ ಅಷ್ಟು ಭಗವಂತನಿಗೆ, ಶಾಸ್ತ್ರದಲ್ಲಿ ಹೇಳ್ತಾರೆ, ನಮಗೆ ಭಗವಂತನ ಹತ್ತಿರ ಹೋಗೋದಕ್ಕಿಂತ ಭಗವಂತ ನಮಗೆ ಅಷ್ಟೊಂದು ಕಾಳಜಿ ಇಲ್ಲ ನಮಗೆ ಹೋಗೋಕ್ಕೆ. ಹಾಗೆ ಭಗವಂತ ಬಹಳ ಆತಂಕ ಅವನಿಗೆ. ಅಯ್ಯೋ ಇವರು ತಿರ್ಗಾ ದಾರಿ ತಪ್ಪಿಬಿಡ್ತಾರ, ಶನಿವಾರ ಬರ್ತಾಯಿದ್ದಾರೆ, ಯಾವಾಗ ಮಿಸ್ ಮಾಡ್ತಾರೋ, ಯಾವಾಗ ಮಾಯ ಹಿಡ್ಕೊಂಡು ಹೋಗುತ್ತೋ, ಭಗವಂತನಿಗೆ ಚಿಂತೆ. ಅದಕ್ಕೆ ಅವನು ಬೇಗ ಹೇಳ್ಬಿಡ್ತಾ ಇದ್ದಾನೆ, ಓಕೆ ಯಾರೋ ಒಂದು 10 ಕ್ಲಾಸ್ ಬಂದ್ರೆ ಅವರು ಕೇಳಿಸ್ಕೊಳ್ಳಿ, ಕರ್ಮಬಂಧಂ ಪ್ರಹಾಸ್ಯಸಿ, ಕರ್ಮಬಂಧವನ್ನು ಹೇಗೆ ನಾಶ ಮಾಡೋದು ಅನ್ನೋ ವಿಧಾನ ಕೃಷ್ಣ ಈಗಲೇ ಹೇಳ್ಬಿಡ್ತಾ ಇದ್ದಾನೆ. ಅದನ್ನು ಆಮೇಲೆ ಇನ್ನೂ ಒಂದು ಹೆಚ್ಚು ವಿವರಿಸ್ತಾನೆ ಅಷ್ಟೇ. ಆದರೆ ಉಪಾಯವನ್ನು ಹೇಳ್ಬಿಡ್ತಾ ಇದ್ದಾನೆ. ಕೃಷ್ಣನಿಗೋಸ್ಕರ ಕೆಲಸ ಮಾಡಬೇಕು. ಕೃಷ್ಣನಿಗೋಸ್ಕರ ಕೆಲಸ ಮಾಡಬೇಕು ಅಂದರೆ ಏನರ್ಥ? ಕೃಷ್ಣನಿಗೋಸ್ಕರ ಕೆಲಸ ಮಾಡೋದು ಅಂದರೆ ಏನರ್ಥ? ಭಕ್ತಿ ಸೇವೆ. ಓಕೆ, ಭಕ್ತಿ ಸೇವೆ ಅಂದರೆ ಏನು? ABCD ಅಂದರೆ ಎಲ್ಲ ಹೊಸಬ್ರೆಲ್ಲ ಬಂದಿರ್ತಾರೆ, ಅದಕ್ಕೆ ಮತ್ತೆ ಹೇಳಿದ್ರೆ ಎಲ್ರಿಗೂ ಗೊತ್ತಾಗ್ತದೆ. A ಅಂದರೆ ಅಸೋಸಿಯೇಷನ್, ಅಂದರೆ ಭಕ್ತರ ಸಂಘ. B ಅಂದರೆ ಬುಕ್ಸ್, ಪ್ರಭುಪಾದರದು ಯಾವ ಬುಕ್ಸ್ ಓದಬೇಕು? ಭಗವದ್ಗೀತಾ, ಭಾಗವತ ಇತ್ಯಾದಿ. ಆಮೇಲೆ C ಅಂದರೆ ಇವತ್ತು ಚಾಂಟಿಂಗ್ ಬಗ್ಗೆ ಮಾತಾಡ್ತೀವಿ ನಾವು. ಆಮೇಲೆ D ಅಂದರೆ ಪ್ರಸಾದ. ಇವಾಗ ಮುಂದಿನ ಶ್ಲೋಕದಲ್ಲಿ ಇವಾಗ ಕೃಷ್ಣ ಸ್ವಲ್ಪ ಈ ವಿಷಯವನ್ನು ಇನ್ನೊಂದು ಚೂರು ಮುಂದೆ ತೊಗೊಂಡು ಹೋಗ್ತಾ ಇದ್ದಾನೆ. 40ನೇ ಶ್ಲೋಕ ಅತ್ಯಂತ ಬಹಳ ಪ್ರಬಲವಾದ ಶ್ಲೋಕ ಇದು. ಶ್ಲೋಕ 40. ನೇಹ ವಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನೇಹ ವಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನೇಹ ವಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಯಾರು ಹೇಳ್ತೀರಾ? ನೇಹ ವಿಕ್ರಮನಾಶೋಸ್ತಿ. ಮತ್ತೆ ಹೇಳಿ. ನೇಹ ವಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನೇಹ ವಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನೇಹ ವಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಓಕೆ. ನೇಹ ವಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ
ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನೇಹ ವಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನೇಹ ವಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನೇಹ ವಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಓಕೆ, ಅನುವಾದ ಓದ್ತೀರಾ? ಅನುವಾದ. ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ. ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾಭಯದಿಂದ ಕಾಪಾಡುತ್ತದೆ. ಈ ಶ್ರಮದಲ್ಲಿ ಯಾವ ಶ್ರಮ? ಯಾವ ಪರಿಶ್ರಮದ ಬಗ್ಗೆ ಮಾತಾಡ್ತಾ ಇದ್ದಾನೆ ಕೃಷ್ಣ? ಕೇಳಿಸ್ಲಿಲ್ಲ. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ವಲ್ಲ, ಕೃಷ್ಣನಿಗೋಸ್ಕರ ಕೆಲಸ ಮಾಡೋದ್ರ ಬಗ್ಗೆ ಕೃಷ್ಣ ಮಾತಾಡ್ತಾ ಇದ್ದಾನೆ. ಬುದ್ಧಿ ಯೋಗ, ಭಕ್ತಿ ಯೋಗ. ಕೃಷ್ಣ ಹೇಳ್ತಾ ಇದ್ದಾನೆ, ನನಗೋಸ್ಕರ ಕೆಲಸ ಮಾಡೋದ್ರಿಂದ ಏನಾಗತ್ತೆ? ಈ ಪ್ರಯಾಸದಲ್ಲಿ ಪ್ರಯಾಸ ನಷ್ಟವಾಗೋದಿಲ್ಲ ಮತ್ತು ಕುಗ್ಗುವುದಿಲ್ಲ. ಉದಾಹರಣೆಗೆ, ನೀವು ಒಂದು ಮನೆಯನ್ನು ಕಟ್ತಾ ಇದ್ದರೆ ಆ ಮನೆಯನ್ನು ಅರ್ಧ ಕಟ್ಟಿದ್ರೆ ಏನಾದ್ರು ಪ್ರಯೋಜನ ಇದೆಯಾ? ಇಲ್ಲ, ಪೂರ್ತಿ ಕಟ್ಟಬೇಕು. ಇಲ್ಲಾಂದರೆ ನಷ್ಟವಾಗೋಯ್ತು, ವೇಸ್ಟ್ ಆಗೋಯ್ತು. ಅರ್ಧ ಕಟ್ಟಿದ್ರೆ ವೇಸ್ಟ್, ಪೂರ್ತಿ ಕಟ್ಟಬೇಕು. ಆದರೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ನನಗೋಸ್ಕರ, ನಿಮ್ಮ ಬುದ್ಧಿಯನ್ನು ನನಗೋಸ್ಕರ ನೀವು ಯಾವಾಗ ಉಪಯೋಗಿಸ್ತೀರೋ ಅದರಿಂದ ನೀವು ಏನು ಕಾರ್ಯವನ್ನು ಮಾಡಿದ್ರೂ ಕೂಡ ಅದು ನಷ್ಟ ಆಗೋದಿಲ್ಲ. ಅಂದರೆ ಬಿಲ್ಡಿಂಗ್ ಪೂರ್ತಿ ಕಂಪ್ಲೀಟ್ ಆಗದೆ ಹೋದರೂ ಕೂಡ ಅದರ ಫಲ ನಮಗೆ ಸಿಗುತ್ತೆ. ಅದರ ಫಲ ನಮಗೆ ಸಿಗುತ್ತೆ. ಅಂದರೆ ಮುಂದಿನ ಜನ್ಮದಲ್ಲಿ ಆ ಫಲ ನಮ್ಮ ಅಕೌಂಟಲ್ಲಿ ಇರುತ್ತೆ. ಯಾಕೆಂದರೆ ಅದು ಆ ಅಕೌಂಟ್ ದೇಹಕ್ಕೆ ಸಂಬಂಧಿತವಾದ ಅಕೌಂಟ್ ಅಲ್ಲ, ಅದು ಆತ್ಮಕ್ಕೆ ಸಂಬಂಧಿತವಾಗಿರುವಂಥ ಅಕೌಂಟ್. ಸೊ ಸುಮ್ಮನೆ ನಾವು ಬುದ್ಧಿಯನ್ನು ಕೃಷ್ಣನಿಗೋಸ್ಕರ ಉಪಯೋಗಿಸಿದ್ರೆ ಎರಡು ಅದರಿಂದ ಲಾಭ. ಮೊದಲನೇದು, ಆ ಕರ್ಮದಿಂದ ನಮಗೆ ಯಾವ ಕರ್ಮ ಫಲವೂ ಬರೋದಿಲ್ಲ. ಕೃಷ್ಣನಿಗೋಸ್ಕರ ನಾವು ಕೆಲಸ ಮಾಡಿದಾಗ ಆ ಕೆಲಸದಿಂದ ಯಾವ ಕರ್ಮ ಫಲ ಬರೋದಿಲ್ಲ. ಕರ್ಮ ಅದು, ಆದರೆ ಫಲ ಬರೋದಿಲ್ಲ. ನಮಗೋಸ್ಕರ ನಾವು ಮಾಡಿಕೊಂಡಾಗ ಒಳ್ಳೆಯ ಕೆಲಸ ಇದ್ದರೆ ಪುಣ್ಯ, ಕೆಟ್ಟ ಕೆಲಸ ಇದ್ದರೆ ಪಾಪ, ಕಷ್ಟ, ದುಃಖ ಇದು ಬರುತ್ತೆ. ಆದರೆ ಕೃಷ್ಣನಿಗೋಸ್ಕರ ಕೆಲಸ ಮಾಡಿದಾಗ ಅದಕ್ಕೆ ಯಾವ ಫಲ ಬರೋದಿಲ್ಲ. ಉದಾಹರಣೆಗೆ ಪ್ರಭುಗಳು ಹೋದರು, ದೇವಸ್ಥಾನಕ್ಕೆ ಹೋದರು, ಪ್ರಸಾದ ತೊಗೊಂಡು ಬಂದರು. ಇವಾಗ ಇದೇ ನಾವು ಹೊರಗಡೆ ಹೋಗಿ ಎಲ್ಲಿಂದನೋ ಏನೋ ಯಾವುದೋ ಫಂಕ್ಷನ್ಗೋಸ್ಕರ ಊಟ ತೊಗೊಂಡು ಬಂದ್ವಿ. ಆ ಕರ್ಮ ಈ ಕರ್ಮ ಎರಡೂ ಒಂದೇ ಥರ ಕಾಣುತ್ತೆ. ಇಲ್ಲಿಂದ ಹೋದರು, ಕಾರಲ್ಲಿ ಹೋದರು, ಊಟ ಏನಿತ್ತೋ ಅದನ್ನು ಪಾತ್ರೆಯಲ್ಲಿ ಹಾಕ್ಕೊಂಡು ತೊಗೊಂಬಂದರು. ಎರಡು ಕರ್ಮ ಒಂದೇ ಥರ ಕಾಣುತ್ತೆ. ಆದರೆ ಈ ಕರ್ಮದಿಂದ ಅವರಿಗೆ ಯಾವ ಫಲವೂ ಇಲ್ಲ. ಸುಖ ಅಥವಾ ದುಃಖ ಇಲ್ಲ. ಇದರಿಂದ ಭೌತಿಕ ಸುಖ ದುಃಖ ಬರೋದಿಲ್ಲ. ಆದರೆ ನಾವು ಯಾವುದೋ ಒಂದು ಫಂಕ್ಷನ್ಗೋಸ್ಕರ ನಾವು ಎಲ್ಲಿ ಕೇಟ್ರರಿಂದ ಏನೋ ಊಟ ತೊಗೊಂಡು ಬಂದರೆ ಅದರಿಂದ ಕರ್ಮ ಫಲ ಬರುತ್ತೆ. ಅಥವಾ ಇನ್ನೂ ಸರಳವಾದ ವಿಷಯ, ಹಣ್ಣು ತರಕ್ಕೆ ಯಾರೋ ಮಾರ್ಕೆಟ್ಗೆ ಹೋದರು. ಮಾರ್ಕೆಟ್ಗೆ ಹೋಗಿ ಹಣ್ಣು ತೊಗೊಂಡು ಬಂದು ನಮಗೋಸ್ಕರ ಹಣ್ಣು ತೊಗೊಂಡು ಬಂದಾಗ ಆ ಕರ್ಮದಿಂದ ಫಲ ಇದೆ. ಆ ಸುಖ ದುಃಖವನ್ನು ನಾವು ಅನುಭವಿಸ್ಬೇಕು. ಆದರೆ ಕೃಷ್ಣನಿಗೋಸ್ಕರ ತಂದಾಗ ಕರ್ಮಫಲ ಇಲ್ಲ.
ಸೊ ಕೃಷ್ಣನಿಗೋಸ್ಕರ ಕೆಲಸ ಮಾಡೋದ್ರಿಂದ ಎರಡು ಬಹಳ ಮುಖ್ಯವಾದ ಪ್ರಯೋಜನ. ಮೊದಲನೇದು ಕರ್ಮ ಫಲ ಇಲ್ಲ, ಆ ಕರ್ಮದಿಂದ ಕರ್ಮ ಫಲ ಇಲ್ಲ. ಇನ್ನು ಈ ಕರ್ಮ ಎಂಥದ್ದು ಅಂದರೆ, ನೀವು ಆ ಕರ್ಮವನ್ನು ಮುಂದುವರಿಸ್ಕೊಂಡು ಹೋದರೆ, ಇವಾಗ ನಮ್ಮ ಜೀವನಗಳಲ್ಲಿ ನಮ್ಮದು ಕರ್ಮದ ರಾಶಿ ಇದೆ, ಪುಣ್ಯ ಪಾಪಗಳ ರಾಶಿ ಇದೆ, ಅಕೌಂಟು. ನಾ ಹೇಳೋದಲ್ಲ, ಅದು ಪುಣ್ಯ ಮಾಡಿದ್ರೆ ಪಾಪ ಕ್ಷೀಣಿಸೋದಿಲ್ಲ, ಅಥವಾ ಎರಡೂ ಬೆಳಿತಾನೇ ಇದೆ. ಪ್ರತಿ ಕ್ಷಣ ಬೆಳೆಸ್ತಾನೇ ಇದ್ದೀವಿ ನಾವು, ಪ್ರತಿ ಕ್ಷಣ. ನಾವು ಏನೇ ಮಾಡಲಿ, ಏನೇ ಮಾಡದೆ ಹೋಗಲಿ. ಯಾರು ಹೇಳ್ತಾರೆ, ನಾನು ನಿದ್ದೆ ಮಾಡ್ತಾಯಿದ್ದೆ, ನಿದ್ದೆ ಮಾಡ್ತಾಯಿದ್ರು ಕರ್ಮ ಅದು. ನಿದ್ದೆ ಮಾಡ್ತಾ ಇರೋದ್ರಿಂದನೂ ನಿಮಗೆ ಫಲ ಸಿಗುತ್ತೆ. ಯಾಕೆ? ನಿದ್ದೆ ಮಾಡ್ತಾ ಇರೋವನು ಏನೋ ಒಂದು ಬೇರೆ ಕೆಲಸ ಮಾಡದೆ ನಿದ್ದೆ ಮಾಡ್ತಾಯಿದ್ದಾನೆ, ಅದು ಅವನು ಕರ್ತವ್ಯವಾಗಿದ್ದು ಅವನು ಮಾಡಲಿಲ್ಲ ಅಂದರೆ ಅದರಿಂದ ಅವನಿಗೆ ಪಾಪ ಬಂತು. ಅಥವಾ ದೇವಸ್ಥಾನಕ್ಕೆ ಹೋಗೋ ಬದಲು ಮನೆಯಲ್ಲಿ ಮಲಗಿದ್ರೆ, ದೇವಸ್ಥಾನಕ್ಕೆ ಹೋಗಿದರೆ ಪುಣ್ಯ ಸಿಗೋದು ಅವನಿಗೆ. ಸೊ ಹೀಗೆ ನಿದ್ದೆ ಮಾಡೋದ್ರಿಂದನೂ ಕೂಡ ಕರ್ಮ ಮಾಡ್ತಾಯಿದ್ದಾನೆ ಅವನು. ಸೊ ನಾವು ಪ್ರತಿ ಕ್ಷಣ ಈ ಪಾಪ ಪುಣ್ಯವನ್ನು ಹೆಚ್ಚಿಸ್ತಾನೇ ಇದ್ದೀವಿ, ಪ್ರತಿ ಕ್ಷಣ. ಯೋಚನೆ ಮಾಡಿ, ಜನ್ಮಾಂತರಗಳಿಂದ ಎಷ್ಟಿರ್ಬೋದು, ಕೋಟ್ಯಾಧಿಪತಿಗಳಲ್ವ ನಾವು. ಯಾಕಂದರೆ ಪ್ರತಿ ಕ್ಷಣ ಕರ್ಮಫಲ ಸಿಗ್ತಾನೇ ಇದೆ. ಯಾರು ಬೇಡ ಅಂತ ಹೇಳೋಕ್ಕಾಗಲ್ಲ. ನಾನು ಬಿಟ್ಟು ಮಾಡ್ತಾಯಿದ್ದೀನಿ, ಇಲ್ಲ, ಬಿಟ್ಟು ಇಲ್ಲ, ತಗೊಳ್ಳೇಬೇಕು, ಕಂಪಲ್ಸರಿ. ಇವಾಗ ಇಷ್ಟು ರಾಶಿ ಕೂತಿದೆ, ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಬರ್ತಾ ಇರೋ ಸುಖ ದುಃಖ ಈ ಅಕೌಂಟಿಂದ ಬರ್ತಾ ಇದೆ. ಪದ್ಮಪುರಾಣದಲ್ಲಿ ಹೇಳ್ತಾರೆ, ಈ ಜನ್ಮದಲ್ಲಿ ನಾವು ಅನುಭವಿಸ್ಬೇಕಾಗಿರೋ ಒಂದು ಫಲವನ್ನು, ನೀವೆಲ್ಲ ಕನ್ನಡದಲ್ಲಿ ಸಾಮಾನ್ಯವಾಗಿ ನಾವು ಹೇಳ್ತೀವಿ, ಅಯ್ಯೋ ಪ್ರಾರಬ್ಧಪ್ಪ, ಒಂದು ಪ್ರಾರಬ್ಧ ಕರ್ಮಫಲ ಅಂತ ಹೇಳ್ತೀವಿ. ಪ್ರಾರಬ್ಧ ಕರ್ಮಫಲ ಅಂದರೆ ಈ ಜನ್ಮದಲ್ಲಿ ನಾವು ಅನುಭವಿಸ್ಬೇಕಾಗಿರೋ ಸುಖ ದುಃಖ, ಇದಕ್ಕೆ ಪ್ರಾರಬ್ಧ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಅಪ್ರಾರಬ್ಧ ಇದೆ ಅಂತ ಇದೆ. ಅಪ್ರಾರಬ್ಧ ಅಂದರೆ ಈ ಜನ್ಮದಲ್ಲಿ ಅನುಭವಿಸಲ್ಲ, ಮುಂದಿನ ಜನ್ಮಗಳಲ್ಲಿ ಅನುಭವಿಸೋ ರಾಶಿ ಇನ್ನೂ ಕಾಯ್ತಾ ಇದೆ ನಮಗೋಸ್ಕರ. ಅಷ್ಟೇ ಅಲ್ಲ, ನಾವು ಅದನ್ನು ಇನ್ನೂ ಹೆಚ್ಚಿಸ್ತಾನೇ ಇದ್ದೀವಿ. ಸೊ ಇವಾಗ ಕೃಷ್ಣನಿಗೋಸ್ಕರ ಕೆಲಸ ಮಾಡಿದಾಗ ಈ ಹೆಚ್ಚಿಸೋ ಕೆಲಸ ನಿಂತೋಗ್ಬಿಡುತ್ತೆ. ಫಸ್ಟು ಪಾಪ ಪುಣ್ಯ ಎರಡು ಹೆಚ್ಚಾಗೋದು ನಿಂತೋಗ್ಬಿಡುತ್ತೆ, ಮೊದಲನೇ ವಿಷಯ. ಇವಾಗ ನಿಮಗೆ ಕೇಳ್ಬೋದು, ಸರಿ ಆಯಿತು, ಅದು ಹೆಚ್ಚಾಗ್ತಾ ಇಲ್ಲ, ಒಳ್ಳೇದಾಯಿತು, ಆದರೆ ಇಷ್ಟು ಜನ್ಮಾಂತರಗಳಿಂದ ನಾನು ಸಂಗ್ರಹ ಮಾಡೋದ್ರ ಬಗ್ಗೆ ಏನು ಕತೆ? ಇನ್ನೂ ಬೇಕಾದಷ್ಟಿದೆ, ಬೇಕಾದಷ್ಟು ಜನ್ಮಗಳು ಬರಬೇಕಾಗತ್ತೆ ನಾವು ಅನುಭವಿಸೋಕ್ಕೆ. ಆ ಸುಖ ದುಃಖಗಳೇ ಕೋಟ್ಯಾಂತರ ವರ್ಷ ನಾವು ಜನ್ಮ ತೊಗೋಬೇಕಾದ ಅದನ್ನು ಅನುಭವಿಸ್ಬೇಕು ಅಂದರೆ. ಅದಕ್ಕೇನು ಮಾಡೋದು? ಸೊ ಈ ಬುದ್ಧಿಯೋಗ ಎಂಥದ್ದು ಅಂದರೆ, ಒಂದು ಹಂತದಲ್ಲಿ ಬಹಳ ಸಮಯದ ತನಕ ಹೆಚ್ಚು ಪಾಪ ಮತ್ತು ಪುಣ್ಯ ಹೆಚ್ಚಾಗೋದು ನಿಂತೋಗ್ಬಿಡುತ್ತೆ. ಒಂದು ಹಂತ ಆದಮೇಲೆ ಪೂರ್ತಿ ನಾಶ ಆಗೋಗುತ್ತೆ. ಒಂಥರ ಅದು ಬೆಂಕಿ ಹಾಕಿ ಬಿಟ್ಟಂಗೆ. ಅಲ್ಲಿ ಒಂದು ಕ್ಷಣ, ಯಾವುದೋ ಒಂದು ಸಮಯದಲ್ಲಿ, ಸೂಕ್ತ ಸಮಯ ಅದೇನು ಅಂತ ನಾನು ಇವಾಗಲೇ ಹೇಳಲ್ಲ, ನಿಧಾನಕ್ಕೆ ಹೇಳ್ತೀನಿ. ಸೂಕ್ತ ಸಮಯದಲ್ಲಿ ಇದೇನಾಗತ್ತೆ, ಆ ರಾಶಿ ಪೂರ್ತಿ ಒಂದೇ ಸತಿ ಭಸ್ಮ ಆಗೋಗುತ್ತೆ. ಸೊ ಕೃಷ್ಣನಿಗೋಸ್ಕರ ಕರ್ಮ ಮಾಡೋದ್ರಿಂದ ನಮಗೆ ತಕ್ಷಣವೇ ಆ ಕರ್ಮದಿಂದ ಫಲ ಬರೋದು ನಿಂತೋಗೋದಲ್ಲದೆ, ಕಾಲಕ್ರಮೇಣ ಸೂಕ್ತ ಸಮಯ ಬಂದಾಗ ಆ ಕರ್ಮ ಫಲಗಳ ರಾಶಿಯೇ ಸುಟ್ಟು ಬೂದಿ ಆಗಿಬಿಡುತ್ತೆ. ಅದಕ್ಕೆ ಕೃಷ್ಣ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು, ಕರ್ಮಬಂಧಂ ಪ್ರಹಾಸ್ಯಸಿ. ಪ್ರಹಾಸ್ಯಸಿ ಅಂದರೆ ಈ ಎರಡು ಪರ್ವತದಷ್ಟು ಎತ್ತರವಿರುವಂತಹ ಕರ್ಮದ ರಾಶಿ ನಾಶವಾಗೋಗುತ್ತೆ. ಸೊ ಇವಾಗ ನೀವು ಯೋಚನೆ ಮಾಡಬೇಕು, ಸರಿ ಇಲ್ಲ ಪರವಾಗಿಲ್ಲ ಕೇಳಿದೆ, ನಾನು ನನಗೋಸ್ಕರನೇ ಕರ್ಮ ಮಾಡೋದು ಮುಂದುವರಿಸ್ತೀನಿ ಅನ್ನೋದು ಒಂದು ಆಯ್ಕೆ. ಇನ್ನೊಂದು ಆಯ್ಕೆ, ಇಲ್ಲ ಕೃಷ್ಣನಿಗೋಸ್ಕರ ಕರ್ಮ ಮಾಡ್ತೀನಿ. ಇವಾಗ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ, ನೇಯ ವಿಕ್ರಮನಾಶೋಸ್ತಿ ಪ್ರತ್ಯವಾಯ, ಇದರಿಂದ ಯಾವ ನಷ್ಟವೂ ಇಲ್ಲ. ಇವಾಗ ಉದಾಹರಣೆಗೆ ನೀವೆಲ್ಲ ಈ ಒಂದು ಸತ್ಸಂಗಕ್ಕೆ ಬರ್ತಾ ಇದ್ದೀರಾ, ನೀವು ಎಷ್ಟು ಬಂದಿದ್ದೀರೋ ಅಷ್ಟು ನಿಮಗೆ ಅದರ ಭಕ್ತಿಯ ಫಲ ಸಿಗುತ್ತೆ. ಇದರಿಂದ ಪುಣ್ಯ ಪಾಪ ಇಲ್ಲ. ನೀವು ಇಲ್ಲಿಗೆ ಬರ್ತಾ ಇರೋದ್ರಿಂದ ನಿಮಗೆ ಭೌತಿಕ ಪುಣ್ಯ ಭೌತಿಕ ಪಾಪ ಸಿಗೋದಿಲ್ಲ. ಇದರಲ್ಲಿ ಆಧ್ಯಾತ್ಮಿಕ ಪುಣ್ಯ ಅಂತ ಹೇಳ್ತೀವಿ, ಆದರೆ ಪುಣ್ಯ ಅಂದರೆ ಜನರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ. ಸಾಮಾನ್ಯ ಪುಣ್ಯ ಅಲ್ಲ ಇದು. ಅದಕ್ಕೆ ನಾವು ಸುಕೃತಿ ಅಂತ ಹೇಳ್ತೀವಿ, ಪುಣ್ಯ ಸುಕೃತಿ ಅಂತೀವಿ. ಸುಕೃತಿ ಅಂದರೆ ಇದು ಭೌತಿಕವಾಗಿ ಅನುಭವಿಸೋವಂಥ ವಿಷಯ ಅಲ್ಲ, ಇದು ನಮ್ಮ ಭಕ್ತಿ ಅಕೌಂಟ್. 3 ಅಕೌಂಟ್ ಇದೆ ನಮಗೆ. ಒಂದು ಭೌತಿಕ ಪುಣ್ಯದ ಅಕೌಂಟು, ಒಂದು ಭೌತಿಕ ಪಾಪದ ಅಕೌಂಟು, 3ನೇದು ಭಕ್ತಿ ಅಕೌಂಟು.
ಸೊ ನಾವಿಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಮಾಡಿದಾಗ, ಇಲ್ಲಿಗೆ ಬಂದು ನಾವು ಕೃಷ್ಣನ ಬಗ್ಗೆ ಸುಮ್ಮನೆ ಶ್ರವಣ ಮಾಡಿದ್ರು ಕೂಡ, ಭಗವದ್ಗೀತೆಯನ್ನು ಸುಮ್ಮನೆ ಶ್ರವಣ ಮಾಡಿದ್ರು ಕೂಡ ಭಕ್ತಿ ಅಕೌಂಟ್ಗೆ ನೀವು ಆ್ಯಡ್ ಮಾಡ್ತಾ ಇದ್ದೀರಾ, ಸೇರಿಸ್ತಾ ಇದ್ದೀರಾ. ಇವಾಗ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಈ ಭಕ್ತಿ ಅಕೌಂಟು ನಾಶವಾಗೋದಿಲ್ಲ. ಅಂದರೆ ನಾವು ಈ ಜನ್ಮದಲ್ಲಿ ಭಕ್ತಿಯನ್ನು ಸ್ವೀಕಾರ ಮಾಡಿದ್ದೀವಿ, ಸರಿ, ಪರಿಪೂರ್ಣತೆಯನ್ನು ಪಡ್ಕೊಳ್ಳೇಬೇಕಾ ಇದೇ ಜನ್ಮದಲ್ಲಿ? ಪಡ್ಕೊಂಡ್ರೆ ಸರಿ, ಪಡ್ಕೊಳ್ದೇ ಇರೋ ಏನೋ ಪ್ರಾಬ್ಲಮ್ ಇಲ್ಲ. ಯಾಕೆ? ನಾವೊಂದು 50% ಮುಂದುವರೆದಿದ್ದೀವಿ ಅಂತ ಇಟ್ಕೊಳ್ಳಿ, 50% ಹಾಗೆ ಉಳಿಯುತ್ತೆ ಮುಂದಿನ ಜನ್ಮಕ್ಕೆ. ಮುಂದಿನ ಜನ್ಮ ನಾವು 51% ಮುಂದುವರಿತೀವಿ, 51%. ಅದಕ್ಕೆ ನಾವು ನೋಡ್ತೀವಿ ಒಂದೊಂದು ಸತಿ ತುಂಬ ಚಿಕ್ಕ ಮಕ್ಕಳು, ಇವಾಗ ಇವರೆಲ್ಲ ನೋಡಿದ್ರೆ ಇವರೆಲ್ಲ ಚಿಕ್ಕ ಮಕ್ಕಳು, ನಮ್ಮ ಹೋಲಿಕೆಯಲ್ಲಿ ಇವರೆಲ್ಲ ಚಿಕ್ಕ ಮಕ್ಕಳು. ಅವ್ರಿಗೆ ಎಷ್ಟು ಬೇಗ ಅವರು ಭಕ್ತಿಯಲ್ಲಿ ಬಂದಿದ್ದಾರೆ, ಎಷ್ಟು ಬೇಗ ಅವ್ರಿಗೆ ಭಕ್ತಿಯಲ್ಲಿ ಆಸಕ್ತಿ ಇದೆ. ಇದಕ್ಕೆ ಕಾರಣ ಈ ಜನ್ಮದ ಭಕ್ತಿ ಅಲ್ಲ, ಅವರಾಗಲೇ ಪೂರ್ವ ಜನ್ಮದಲ್ಲಿ ಮಾಡಿದ್ದಾರೆ, ಅವ್ರಿಗೆ ಆಗಲೇ ರುಚಿ ಅನುಭವಿಸಿದ್ದಾರೆ. ಆ ರುಚಿ ಅನುಭವಿಸೋದು ಆ ಕೃಷ್ಣ ಭಕ್ತಿ ಪ್ರಜ್ಞೆಯ ರುಚಿ ಎಂಥದ್ದಂದರೆ ಮರೆಯೋದಿಲ್ಲ. ಕೃಷ್ಣ ಹೇಳ್ತಾನೆ, ಯಾವಾಗಲಾದರೂ ಒಂದು ಜೀವಿ ನನ್ನ ಪಾದ ಪದ್ಮಗಳ ಹತ್ರ ಬಂದಾದ ಮೇಲೆ ಅವನು ಎಂದೂ ಆ ರುಚಿಯನ್ನು ಮರೆಯೋದಿಲ್ಲ. ಯಾಕಂದರೆ ಕೃಷ್ಣ ರಕ್ಷಣೆ ಕೊಡ್ತಾನೆ, ಕೃಷ್ಣ ಪ್ರತಿಸ್ಪಂದಿಸ್ತಾನೆ ನಮ್ಮ ಜೀವನದಲ್ಲಿ. ಅದನ್ನು ಅನುಭವಿಸಿರೋ ಜೀವಿ ಮತ್ತೆ ಕೃಷ್ಣನಿಂದ ದೂರ ಆಗೋಕ್ಕೆ ಇಷ್ಟಪಡಲ್ಲ. ಸೊ ಮೃತರಾದ್ರ ಸಮಸ್ಯೆ ಇಲ್ಲ, ದೇಹ ಬದಲಾವಣೆ ಆಯಿತಾ ಸಮಸ್ಯೆ ಇಲ್ಲ, ಆತ್ಮಕ್ಕೆ ಕೃಷ್ಣನ ಜೊತೆ ಸಂಬಂಧ ಇನ್ನೂ ಉಳಿದಿದೆ. ಸೊ ಅವರಿಗೆ ಅದಕ್ಕೆ ತಕ್ಷಣ ಈ ಮಕ್ಕಳೆಲ್ಲ ಬಂದು ನಮಗೆ ಏನೇನೋ ಪ್ರಶ್ನೆಗಳು ಕೇಳ್ತಾರೆ, ಆಳವಾದ ಪ್ರಶ್ನೆಗಳು. ಎಲ್ಲಿ ನಮ್ಮ ಮಂಜರಿ ಮೇಲಿದ್ದಾಳೆ, ಎಷ್ಟು ಅವಳಿಗೆ 5 ವರ್ಷನಾ? 5 ವರ್ಷ. ಅವಳು ಅವ್ರ ಅಪ್ಪ ಅಮ್ಮನಿಗೆ ಚೆಳ್ಳೆ ಅಂತ ತಿನ್ನಿಸ್ತಾಳೆ. ಅವ್ರ ಅಪ್ಪ ಅಮ್ಮ ಇವಾಗ ಸೀರಿಯಸ್ ಆಗ್ತಾಯಿದ್ದಾರೆ ಭಕ್ತಿಯಲ್ಲಿ. ಅಯ್ಯೋ, ಅವಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ಲಪ್ಪ ನಮಗೆ, ಅಂದರೆ ಮಾಡಿ, ನೀವು ಜಾಸ್ತಿ ಮಾಡಿ, ಅವಾಗ ಉತ್ತರ ಕೊಡ್ಬೋದು ಅವ್ರಿಗೆ. ಯಾಕೆ? ಇವೆಲ್ಲ ಮಾಡ್ಕೊಂಬಂದ್ಬಿಟ್ಟಿದ್ದಾಳೆ ಅವಳು, ಮಾಡ್ಕೊಂಡು ಹಿಂದಿನ ಜನ್ಮದಲ್ಲಿ ಇವಾಗ ಇನ್ನು ಮುಂದುವರಿತಾ ಇದ್ದಾಳೆ. ಸೊ ಹಾಗಾಗಿ ಇದು ಯಾವತ್ತೂ ನಷ್ಟ ಆಗಲ್ಲ. ಮತ್ತು ಇದು ನಮ್ಮ ನಿಜವಾದ ಪ್ರಯಾಣ, ಇದು ಭಗವಂತನ ಕಡೆ ಹೋಗ್ತಾ ಇರೋದು ನಮ್ಮ ನಿಜವಾದ ಪ್ರಯಾಣ. ಈ ಬೇರೆ ಏನು ಮಾಡ್ತಾ ಇದ್ದೀವೋ ಅದು ಮಧ್ಯೆ ಯಾವುದೋ ಒಂದು ಸ್ಟಾಪಲ್ಲಿ ನಿಂತ್ಕೊಳ್ಳೋದು. ಯಾವುದೋ ಒಂದು ಸ್ಟೇಷನ್ ಬಂತು, ನಿಂತ್ಕೊಂಡ್ಬಿಟ್ವಿ, ಸ್ಟೇಷನ್ ಚೆನ್ನಾಗಿದೆ ಅಂತ ಅಲ್ಲೇ ನಿಂತ್ಕೊಂಡ್ಬಿಟ್ವಿ. ಆಮೇಲೆ ಇನ್ನೊಂದು ಬಂತು ಟ್ರೈನ್, ಇದ್ಯಾವುದೋ ಟ್ರೈನ್ ಚೆನ್ನಾಗಿದೆಯಲ್ಲ, ವಾಪಸ್ ಕರ್ಕೊಂಡು ಬರ್ತಾ ಇದೆ ಬೆಂಗಳೂರಿಗೆ, ಅದನ್ನು ಹತ್ಬಿಡ್ತೀವಿ ನಾವು. ಇಷ್ಟು ಮುಟ್ಟಾಳ್ತನ ನಮ್ಮದು. ಹಾಗಾಗಿ ಈ ಪ್ರಯಾಣವನ್ನು ನಾವು ಏನೇ ಇರಲಿ, ಯಾವುದೇ ಸ್ಟೇಷನಲ್ಲಿ ಇಳ್ಕೊಂಡ್ರೂ ಕೂಡ ಈ ಪ್ರಯಾಣವನ್ನು ಮುಂದುವರಿಸೋದು ಮರಿಬಾರ್ದು. ಇವತ್ತು ಜೀವನದಲ್ಲಿ ಏನಂದರೆ ಜನರು ಈ ಸ್ಟೇಷನಲ್ಲಿ ಹೇಳ್ಕೋತಾರೆ, ಪ್ರಯಾಣವನ್ನೇ ಮರ್ತುಬಿಡ್ತಾರೆ. ಚೆನ್ನಾಗಿದೆ ಬಿಡಿಯಪ್ಪ, AC ಸ್ಟೇಷನ್ ಇದೆ, ಯಾರೋ ಫ್ರೀಯಾಗಿ ಏನೋ ಕೊಡ್ತಾ ಇದ್ದಾರೆ, ಏನೋ ಅದು ಇದು ಅಂದ್ಕೊಂಡು ಬೈ 1 get 1 ಫ್ರೀ ಅಂತ ನಾವು ಅಲ್ಲೇ ಕಚ್ಕೊಂಡ್ಬಿಡ್ತೀವಿ. ಅರೆ, ಪ್ರಯಾಣವನ್ನು ಮುಂದುವರಿಸಬೇಕು. ಕೃಷ್ಣ ಅದಕ್ಕೆ ಹೇಳ್ತಾ ಇದ್ದಾನೆ, ನೀವು ಸ್ವಲ್ಪ ಪ್ರಯಾಣವಾದರೂ ಮಾಡಿಯಪ್ಪ, ಪರವಾಗಿಲ್ಲ, ನಾನು ಅದನ್ನು ನಿಮಗೆ ಮುಂದಿನ ಜನ್ಮದಲ್ಲಿ ನೀವು ಮತ್ತೆ ಪ್ರಯಾಣವನ್ನು ಮುಂದುವರಿಸೋ ರೀತಿಯಲ್ಲಿ ನಾನು ಮಾಡ್ತೀನಿ. ಸೊ ಅದಕ್ಕೆ ಇದರಲ್ಲಿ ಒಂದು ನಷ್ಟ ಆಗಲ್ಲ, ಏನು ಕಳೆದೋಗಲ್ಲ, ಮಾಡಿರೋದೆಲ್ಲ ಉಳಿಯುತ್ತೆ. ಎರಡನೇದು, ಕ್ಷೀಣಿಸೋದಿಲ್ಲ. ಭೌತಿಕವಾದ ಯಾವುದನ್ನಾದರೂ ನೀವು ಸ್ವಲ್ಪ, ಇವಾಗ ಒಂದು ಹಣ್ಣಾಗಲಿ ಸುಮ್ಮನೆ ಇಟ್ಟಿದ್ದೀರಿ, 1 ವಾರ ಏನೂ ತಿನ್ನಲಿಲ್ಲ, ಏನಾಗತ್ತೆ? ಅದು ಹಾಳಾಗತ್ತೆ. ಅರೆ, ಭಕ್ತಿ ಹಾಗಲ್ಲ, ಅದು ಹಾಗೇ ಫ್ರೆಶ್ ಆಗೇ ಇರುತ್ತೆ. ಮುಂದಿನ ಜನ್ಮದಲ್ಲಿ ನಾವು ಫ್ರೆಶ್ ಆಗೇ ತಿರ್ಗಾ ಅದನ್ನು ಮುಂದುವರಿಸ್ಬೋದು. ಅದಕ್ಕೆ ಜ್ಞಾಪಕ ಇಟ್ಕೊಳ್ಳಿ, ಸರಳವಾಗಿ ನಮ್ಮ ಪ್ರಯಾಣವನ್ನು ಮುಂದುವರಿಸೋ ಕೆಲಸ ಇದು. ಕೃಷ್ಣನಿಗೋಸ್ಕರ ಕೆಲಸ ಮಾಡೋದಂದರೆ ನಮ್ಮ ಶಾಶ್ವತ ಪ್ರಯಾಣವನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಇದು ಮುಖ್ಯವಾದ ವಿಷಯ. ಮತ್ತು ಇದು ಕುಗ್ಗೋದಿಲ್ಲ. ಇದಕ್ಕೆ ನಾನು ಹೇಳ್ದಂಗೆ ಯಾವ ಕರ್ಮ ಫಲ ಅನ್ನೋದು ಏನು ಬರೋದಿಲ್ಲ ನಮಗೆ. ಭಗವಂತನ ಭಕ್ತಿ ಅಥವಾ ಭಕ್ತಿ ಸುಕೃತಿ ಬರುತ್ತೆ ನಮಗೆ. ಇದರಲ್ಲಿ ಒಂದು ಪ್ರಭುಪಾದರು ಭಾವಾರ್ಥದಲ್ಲಿ ತುಂಬ ಸುಂದರವಾದ ಒಂದು ಶ್ಲೋಕವನ್ನು ಹೇಳ್ತಾರೆ ಭಾಗವತದಿಂದ. ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇರ್ ಭಜನ್ನ ಪಕ್ವೋತ ಪಟೇ ತಥೋ ಯದಿ ಯತ್ರ ಕ್ವಾ ಭದ್ರಂ ಅಭೂತ ಮುಷ್ಯ ಕಿಂ ಕೋ ವಾರ್ತಾಪ್ತೋ ಭಜತಾಂ ಸ್ವಧರ್ಮತಃ. ಹೇಳ್ತಾ ಇದ್ದಾರೆ, ತ್ಯಕ್ತ್ವಾ ಸ್ವಧರ್ಮಂ, ಒಬ್ಬ ಜೀವಿ ತನ್ನ ಸ್ವಧರ್ಮವನ್ನು, ಆಗಲೇ ಹೇಳಿದೆ ಹೋದ ವಾರ, ವರ್ಣಾಶ್ರಮ ಧರ್ಮ. ಈ ವರ್ಣಾಶ್ರಮ ಧರ್ಮ ಅಂದ್ರೇನು? 2 ವಿಷಯ ಇದೆ ಇಲ್ಲಿ, ಒಂದು ವರ್ಣ, ಒಂದು ಆಶ್ರಮ. ಆಶ್ರಮ ಅಂದರೆ ಯಾವ ಆಶ್ರಮ ಇದೆ? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಓಕೆ, ಇವಾಗ ಇಲ್ಲಿ ಹೆಚ್ಚು ಕಡಿಮೆ ಜನರು ಗೃಹಸ್ಥ ಆಶ್ರಮದಲ್ಲಿ ಇದ್ದೀರ. ಗೃಹಸ್ಥ ಆಶ್ರಮ ಅಂದರೆ ಏನರ್ಥ?
ಮದುವೆ ಆಗಿರೋರು ಹೌದು. ಆದರೆ ಆಶ್ರಮ ಅಂದರೆ ಏನರ್ಥ? ಆಶ್ರಮ ಅಂದರೆ ಮನೇನ, ಮತ್ತು ಗೃಹಸ್ಥ ಮನೆ ಅಂತ ಹೇಳ್ಬೋದಾಯ್ತು, ಆಶ್ರಮ ಅಂತ ಯಾಕೆ? ಓಕೆ, ಬ್ರಹ್ಮಚಾರಿಗಳಿರೋದನ್ನು ಮನೆ ಅಂತ ಕರಿತೀವ? ಬ್ರಹ್ಮಚಾರಿ ಆಶ್ರಮ ಅಂತ ಅದಕ್ಕೂ ಹೇಳ್ತಾ ಇರೋದು. ಇವಾಗ ಇದು ಮನೆ ಇದ್ದರೆ ಅದು ಮನೆ ಇರಬೇಕು. ಸೊ ಹಾಗಾಗಿ ಅದು ಮನೆ ಅಲ್ಲ, ಇದು ಆಶ್ರಮ. ಹಾಂ, ಕರ್ತವ್ಯಗಳನ್ನು. ಓಕೆ, ಆಶ್ರಮ ಅಂತ ಯಾಕೆ ಇಲ್ಲಿ ಹೇಳ್ತಾ ಇದ್ದಾರೆ? ಹಾಂ, ಆಶ್ರಮ ಅಂದರೆ ಏನಕ್ಕೆ ಆಶ್ರಮ ಅನ್ನೋ ಪದ ಉಪಯೋಗಿಸ್ತಾ ಇದ್ದಾರೆ? ಸರಳವಾದ ಪ್ರಶ್ನೆ. ಇನ್ನೇನಾದರೂ ಹೇಳ್ಬೋದಾಗಿತ್ತು ಅವರು. ಅದೇ ನೀವು ಹೇಳ್ದಂಗೆ ಮನೆ ಅಂತ ಹೇಳ್ಬೋದಾಯಿತು, ಮಠ ಅಂತ ಹೇಳ್ಬೋದಾಗಿತ್ತು, ಇನ್ನೇನೋ ಹೇಳ್ಬೋದಾಯಿತು. ಆಶ್ರಮ ಅಂತ ಇದ್ದಾರೆ. ಏನಪ್ಪ ನಿಮ್ಗೆ ದೋಸೆ ಮಾಡೋದಕ್ಕೇನೋ ಗ್ರೈಂಡರ್ ಬೇರೆ ತರ್ತಾ ಇದ್ದಾರೆ ಇವರು. ಇವತ್ತು ಏಕಾದಶಿ ಅಪ್ಪ. ಓ, ಬಾಳೆಹಣ್ಣು. ಓಕೆ, ಪ್ರಸಾದ ಏನಿದ್ರು ಕ್ಲಾಸ್ ಮುಂಚೆ ತೊಗೊಂಡು ಬನ್ನಿ. ಯಾಕೆ ಆಶ್ರಮ ಅಂತ ಹೇಳ್ತಾ ಇದ್ದಾರೆ? ಗೃಹಸ್ಥ ಆಶ್ರಮ. ಆಶ್ರಮ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಗೃಹಸ್ಥರ ಮನೆಯಲ್ಲಿ ಮನೆ ದೇವಾಲಯವಾಗಬೇಕು ಅನ್ನೋ ಉದ್ದೇಶ. ಏನಾಗಬೇಕು ಮನೆ? ಇವತ್ತೇನಾಗಿದೆ? ದೆವ್ವಾಲಯ. ಯಾಕೆ ದೆವ್ವಾಲಯ? ಮನೆಯಲ್ಲಿ ಮಧ್ಯದಲ್ಲಿ ಏನಿರುತ್ತೆ ನಮ್ಮ ಎಲ್ಲರ ಮನೆಯಲ್ಲಿ? ಅದು ದೆವ್ವ, ಅದು ಹುಚ್ಚಿಡ್ಸುತ್ತೆ. ಸೊ ದೇವರನ್ನು ಮನೆಯ ಕೇಂದ್ರ ಬಿಂದು ಮಾಡೋ ಬದಲು ನಾವು ಟಿ ವಿಯನ್ನು, ಮೊಬೈಲನ್ನು, ಅದನ್ನು ನಮ್ಮ ಕೇಂದ್ರ ಬಿಂದು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದೇ ನಮ್ಮ ದೇವರು ಇವತ್ತು. ಆದರೆ ಆಶ್ರಮ ಅಂದರೆ ದೇವರನ್ನು ಮನೆಯ ಕೇಂದ್ರ ಬಿಂದುವಾಗಿ ಮಾಡಬೇಕು. ಸೆಂಟರ್, ಕೃಷ್ಣ ಮನೆಯ ಸೆಂಟರಲ್ಲಿರಬೇಕು. ನಾವೇನು ಮಾಡ್ತೀವಿ? ಮನೆಯನ್ನು ದೊಡ್ಡದಾಗಿ ಕಟ್ಕೊಂಡ್ಬಿಡ್ತೀವಿ. ದೇವ್ರ ಮನೆ ಎಲ್ಲೋ ಒಂದು ಕಾರ್ನರಲ್ಲಿ ಇಷ್ಟೇ ಇಷ್ಟು. ಅದೂ ಸಿಗಲಿಲ್ಲ ಅಂದರೆ ದೇವರಿಗೆ ಮನೆಯೇ ಇಲ್ಲ. ಎಲ್ಲೋ ಒಂದು ಕಡೆ ಒಂದು ಫ್ರೇಮ್ ಹೊಡೆದ್ಬಿಟ್ಟು ಶೆಲ್ಫ್ ಹಾಕ್ಬಿಟ್ಟು ಕೂರಿಸ್ಬಿಡ್ತೀವಿ. ಕೂತ್ಕೊಳ್ಳಪ್ಪ, ನಿನಗೇನಕ್ಕೆ ಮನೆ ಬೇಕು? ಮನೆ ಬೇಕಾಗಿರೋದು ನನಗೆ. ಸ್ವಂತನೋ ಬಾಡಿಗೆನೋ ಏನಿದ್ರೂ ಇದೇ ಕತೆ. ನಮಗೆ ದೊಡ್ಡ ಮಾಸ್ಟರ್ ಬೆಡ್ರೂಮ್ ಅಂತೀವಲ್ಲ ನಾವು. ಯಾರು ಮಾಸ್ಟ್ರು? ಮನೆ ಮಾಸ್ಟ್ರು ಅವನು. ಅವನನ್ನೆಲ್ಲ ಕಾರ್ನರಲ್ಲಿ ಕೂರಿಸ್ಬಿಟ್ಟಿದ್ದೀವಿ. ಕೂತ್ಕೊಳ್ಳಪ್ಪ, ಸುಮ್ಮನೆ ಜಾಸ್ತಿ ಕೇಳಬೇಡ. ಗೃಹಸ್ಥ ಆಶ್ರಮ ಅಂದರೆ ಗೃಹಸ್ಥನ ಜೀವನ ಭಗವಂತನಿಗೆ ಕೇಂದ್ರೀಕೃತವಾಗಿರಬೇಕು. ಭಗವಂತ ನಮ್ಮ ಜೀವನದ ಎಲ್ಲ ಕಾರ್ಯಗಳಿಗೆ ಕಾರಣ ಅವನಿರಬೇಕು. ಅವನಿಗೋಸ್ಕರ ನಾವು ಕೆಲಸ ಮಾಡಬೇಕು. ಶಾಸ್ತ್ರದಲ್ಲೇ ಹೇಳ್ತಾರೆ, ನಾವು ಮನೆ ಯಾರದು ಅಂದರೆ ಕೃಷ್ಣದು. ನಮ್ಮ ಕೆಲಸ ಏನು? ನಾವ್ಯಾರು ಮನೆಯಲ್ಲಿ? ಅವನ ಸೇವಕರು. ಇದು ಗೃಹಸ್ಥ ಆಶ್ರಮ. ಇದು ಗೃಹಸ್ಥ ಆಶ್ರಮ. ಇವಾಗ ಇಂತಹ ಗೃಹಸ್ಥ ಆಶ್ರಮವನ್ನು ನಡೆಸಬೇಕು ಅಂದರೆ ಬಹಳ ಸರಳ. ಸುಮ್ಮನೆ ಮೊದಲು ಕೃಷ್ಣನನ್ನು ಮನೆಯಲ್ಲಿ, ಭಗವಂತನನ್ನು ಮನೆಯ ಒಂದು ಕೇಂದ್ರ ಬಿಂದು ಮಾಡಬೇಕು. ಅದಕ್ಕೆ ನಾವು ಈ ABCD ಮಾಡೋದು. ABCD ಮಾಡಿದಾಗ ಕೃಷ್ಣನ ಕೇಂದ್ರೀಕೃತವಾದ ಜೀವನ ಅದು. ಮನೆಯಲ್ಲಿ ನಾವು ಮಾಡ್ತಾ ಇರೋದು, ನಾವೆಲ್ಲೂ ಹೋಗ್ತಾ ಇಲ್ಲ ಅಲ್ವಾ? ಇವಾಗ A1ಕ್ಕೆ ಇಲ್ಲಿ ಬರ್ತೀರಾ, BCD ಮನೆಯಲ್ಲೇ ಮಾಡೋದು. ಅದು ಮನೆಯಲ್ಲೇ ಆದಾಗ ಆವಾಗ ಕೃಷ್ಣ ಮನೆಯ ಕೇಂದ್ರವಾಗಿ ಹೋಗ್ತಾನೆ. ಅದು ಗೃಹಸ್ಥ ಆಶ್ರಮ. ಈ ಗೃಹಸ್ಥ ಆಶ್ರಮದಲ್ಲಿ 2 ತರಹದ ಕರ್ತವ್ಯಗಳಿವೆ. ಯಾವ ಥರ ಕರ್ತವ್ಯ? ಯಾರ್ಯಾರಿಗೆ ಕರ್ತವ್ಯ? ಪುರುಷರಿಗೆ ಒಂದು ಕರ್ತವ್ಯ, ಸ್ತ್ರೀಯರಿಗೆ ಒಂದು ಕರ್ತವ್ಯ. ಪುರುಷರಿಗೆ ಏನು ಕರ್ತವ್ಯ? ಸಂಪಾದನೆ ಮಾಡೋದು. ಸ್ತ್ರೀಯರಿಗೆ ಏನು ಕರ್ತವ್ಯ? ದುಡ್ಡನ್ನು ಖರ್ಚು ಮಾಡೋದು. ಮನೆಯನ್ನು ನಿರ್ವಹಿಸೋದು. ಹೇಗೆ ನಿರ್ವಹಿಸೋದು? ಯಾವ ರೀತಿಯಲ್ಲಿ ನಿರ್ವಹಿಸಬೇಕು? ದುಡ್ಡನ್ನು ಹೇಗೆ ಉಪಯೋಗಿಸ್ಬೇಕು? ಕೃಷ್ಣನಿಗೋಸ್ಕರ ಉಪಯೋಗಿಸ್ಬೇಕು. ಯಾಕಂದರೆ ಕೃಷ್ಣನ ಮನೆಯ ಸ್ವಾಮಿ ಒಡೆ ಯಾರು? ಕೃಷ್ಣ. ಕೃಷ್ಣನಿಗೋಸ್ಕರ ಉಪಯೋಗಿಸ್ಬೇಕು. ಇಷ್ಟೇ ಸಿಂಪಲಾಗಿ ಹೇಳ್ಬಿಡ್ತಾ ಇದ್ದೀನಿ. ಇಷ್ಟೇ ನಮ್ಮ ಕರ್ತವ್ಯ. ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಹಣ ಮನೆಗೆ ಏನು ಬಂದರೂ ಕೂಡ ಅದು ಮೊದಲು ಕೃಷ್ಣನಿಗೆ ಹೋಗಬೇಕು, ಆಮೇಲೆ ನಮಗೆ. ಕೃಷ್ಣ ನಮಗೆ ಅದನ್ನು ಪ್ರಸಾದವಾಗಿ ಕೊಡ್ತಾನಂತೆ. ಪ್ರಸಾದ ತಗೊಳ್ರಪ್ಪ. ಸೊ ಈ ಒಂದು ಕರ್ತವ್ಯವನ್ನು ನಾವು ಮಾಡಿಕೊಂಡು ಮನೆಯಲ್ಲಿ ಈ ರೀತಿ ಭಗವಂತನನ್ನು ಕೇಂದ್ರವಾಗಿ ಇರಿಸ್ಕೊಂಡು ನಾವು ಜೀವನ ಮಾಡಿದ್ರೆ ಅದು ಆಶ್ರಮ. ಅಂತಹ ಗೃಹಸ್ಥರು
ಭಕ್ತಿಯನ್ನು ಮಾಡಿದಾಗ ಅವರ ಭಕ್ತಿ ನಾಶವಾಗುವುದಿಲ್ಲ, ಅದು ಮುಂದುವರಿಯುತ್ತೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ತ್ಯಕ್ತ್ವಾ ಸ್ವಧರ್ಮಂ. ಒಬ್ಬ ಜೀವಿ ತನ್ನ ಸ್ವಧರ್ಮವನ್ನು ತ್ಯಜಿಸಿದ್ರೂ ಕೂಡ, ಅಂದರೆ ಈ ಗೃಹಸ್ಥ ಆಶ್ರಮದಲ್ಲಿ ನಮಗೆ ಏನು ಕರ್ತವ್ಯ ಇದೋ ಅದನ್ನು ತ್ಯಜಿಸಿದ್ರೂ ಕೂಡ, ತ್ಯಜಿಸ್ಬಿಟ್ಟು ಕೃಷ್ಣನಿಗೋಸ್ಕರ ಸಂಪೂರ್ಣವಾಗಿ ನಮ್ಮ ಸಮಯ ಕೊಟ್ಟರೂ ಸರಿ, ಕೊಟ್ಬಿಟ್ಟು ನಾವು ಪರಿಪೂರ್ಣತೆಯನ್ನು ಸಾಧನೆ ಮಾಡಲಿಲ್ಲ, ಮಧ್ಯದಲ್ಲಿ ನಿಲ್ಲಿಸ್ಬಿಟ್ವಿ, ಆದರೂ ಕೃಷ್ಣ ಇಲ್ಲಿ ಶ್ಲೋಕ ಭಾಗವತದಲ್ಲಿ ಹೇಳ್ತಾರೆ, ಅವನು ಯಾವ ನಷ್ಟವೂ ಇಲ್ಲ ಅವನಿಗೆ. ಯಾಕೆ? ಅವನು ಎಷ್ಟು ಸಮಯ ಕೃಷ್ಣನಿಗೋಸ್ಕರ ಭಕ್ತಿ ಮಾಡಿದಾನೋ ಅಷ್ಟು ಫಲವನ್ನು ಅವನು ಭಕ್ತಿಯ ಸುಕೃತಿಯನ್ನು ಮುಂದೆ ತೊಗೊಂಡು ಹೋಗ್ತಾ ಇದ್ದಾನೆ. ಇವಾಗ ಯೋಚನೆ ಮಾಡಿ, ಒಂದು ಜನ್ಮದಲ್ಲಿ ನಾವು ಸ್ಪ್ರಿಂಟ್ ಮಾಡ್ತೀವಿ. ಸ್ಪ್ರಿಂಟ್ ಏನದು? ಅಥ್ಲೆಟಿಕ್ಸಲ್ಲಿ ಇದೆಯಲ್ಲ, ತುಂಬ ಜೋರಾಗಿ ಓಡ್ಬಿಡೋದು. ತುಂಬ ಜೋರಾಗಿ ಆಧ್ಯಾತ್ಮಿಕ ಭಕ್ತಿಯ ಜೀವನದಲ್ಲಿ ತುಂಬ ಜೋರಾಗಿ ಓಡ್ಬಿಟ್ವಿ. ಅಂದರೆ 0 ಇತ್ತು ಅಕೌಂಟು, ಜೋರಾಗಿ ಓಡಿ 50 ತನಕ ಬಂದ್ಬಿಟ್ವಿ. ಆ 50 ತನಕ ಬರುವಾಗ ಏನಾಯಿತು? ಬೇರೆ ಕೆಲಸಗಳು ಮಾಡಲಿಲ್ಲ, ಬೇರೆ ಕರ್ತವ್ಯಗಳು ಮಾಡಲಿಲ್ಲ. ಅವಾಗೇನಾಯಿತು? ಆ ಬೇರೆ ಕರ್ತವ್ಯಗಳಿಂದ ಸರಿ ಒಂದು ಸ್ವಲ್ಪ ಪಾಪ ಬಂತು. ನಮ್ಮ ಕರ್ತವ್ಯ ಮಾಡಲಿಲ್ಲ ಅಂದರೆ ಪಾಪ ಬರುತ್ತೆ. ಇದ್ರ ಬಗ್ಗೆ ನಾನು ಆಮೇಲೆ 3ನೇ ಅಧ್ಯಾಯದಲ್ಲಿ ಹೇಳ್ತೀನಿ. ಪಾಪ ಬಂತು, ಆಯಿತು, ಪಾಪ ಇನ್ನೊಂದು ಹೆಚ್ಕೊಳ್ತು, ಇನ್ನೊಂದು ಸ್ವಲ್ಪ ಹೆಚ್ಕೊಳ್ತು. ಆದರೆ ಪ್ರಯಾಣನೇ ಕಟ್ ಮಾಡಿಬಿಟ್ವಲ್ಲ ನಾವು ಸಮಯ. ಇವಾಗ ಅರ್ಥ ಮಾಡ್ಕೊಳ್ಳಿ ಇದನ್ನು. ನಾನು 50% ಭಕ್ತಿಯಲ್ಲಿ ನನ್ನ ಅಕೌಂಟ್ಗೆ 50% ಆ್ಯಡ್ ಮಾಡಿದ್ರೆ, ನಾನು 0ಇಂದ 100 ಹೋಗೋದಕ್ಕೆ ಎಷ್ಟು ಸಮಯ ಬೇಕೋ ಅದನ್ನು ಇವಾಗ ನಾನು ಕಟ್ ಮಾಡಿಬಿಟ್ಟೆ, ಅರ್ಧ ಆಗೋಯ್ತು. ಅಂದರೆ ನನ್ನ ಪ್ರಯಾಣವನ್ನೇ ನಾನು ಕಡಿಮೆ ಮಾಡಿಬಿಟ್ಟೆ. ಅಂದರೆ ಕಷ್ಟ ಸುಖಗಳನ್ನು ಅನುಭವಿಸೋ ಸಮಯನೇ ಕಡಿಮೆ ಮಾಡಿಬಿಟ್ಟೆ ನಾನು. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ನಿಮ್ಮ ಭೌತಿಕ ಕರ್ತವ್ಯಗಳನ್ನು ನೀವು ಮಾಡದೇ ಇದ್ರೂ ಪರವಾಗಿಲ್ಲ, ಭಕ್ತಿಯನ್ನು ಮಾಡಿ. ಆದರೆ ಸಾಮಾನ್ಯವಾಗಿ ನಾವು ಹೇಳೋದು ಎಲ್ಲರಿಗೂ ನಿಮ್ಮ ಕರ್ತವ್ಯಗಳನ್ನು ಮಾಡ್ಕೊಳ್ಳಿ, ಜೊತೆಗೆ ಭಕ್ತಿಯನ್ನು ಮಾಡಿ ಅಂತ. ಆದರೆ ಕೃಷ್ಣ ಹೇಳ್ತಾನೆ, ನಿಮ್ಮ ಕರ್ತವ್ಯ ಮಾಡಲೇ ಇದ್ರೂ ಪರವಾಗಿಲ್ಲ. ಸೊ ಇಲ್ಲಿ ಒಂದು ಸುಂದರವಾದ ಒಂದು ಭಾಗವತದಿಂದ, ನೀವು ಯಾರ್ಯಾರು ಭಾಗವತ ನಿಮ್ಮ ಮನೆಗೆ ಭಗವಂತನ ಬರಮಾಡ್ಕೊಂಡ್ರೋ, 6ನೇ ಸ್ಕಂದದಲ್ಲಿ ಅಜಾಮಿಳನ ಕಥೆ ಇದೆ. ಈ ಅಜಾಮಿಳನ ಕಥೆಯನ್ನು ಯಾಕೆ ಹೇಳ್ತಾರೆ ಅಂದರೆ, ನಾವು ಬರೀ ಭಕ್ತಿಯನ್ನು ಮಾಡಿದಾಗ ಮುಂದಿನ, ಇವಾಗ 50% ಆಯ್ತಪ್ಪ, ಮುಂದಿನ ಜನ್ಮದಲ್ಲಿ 51ರಿಂದ ಪ್ರಾರಂಭ ಮಾಡ್ತೀನಿ, ಆಯಿತು, ಒಳ್ಳೆಯದು ಅದು, ಯಾಕೆಂದರೆ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದೀನಿ. ಆದರೆ ಸ್ವಲ್ಪ ಶ್ರದ್ಧೆಯಿಂದ ಮಾಡಿದ್ರು, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ, ಸ್ವಲ್ಪ ಮಾಡಿದ್ರು ಕೂಡ. ನಾನು ಹೇಳ್ತಾ ಇದ್ದೀನಿ, ಇವಾಗ ಏನೋ ಬರ್ತಾ ಇದ್ದೀರಾ ನೀವು, ಎಷ್ಟು ನಿಮಗೆ ಆಸಕ್ತಿ ಇದೆಯೋ, ಎಷ್ಟು ಚೆನ್ನಾಗಿ ನಾವು ಪ್ರಸಾದ ಕೊಡ್ತೀವೋ ಅಲ್ಲಿ ತನಕ ಬರ್ತೀರಾ. ಯಾರೋ ಬರಲಿಲ್ಲ ಅಂತ ಅಂದ್ಕೊಂಡ್ರು ಕೂಡ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ, ಸ್ವಲ್ಪ ನೀವು ಕೃಷ್ಣನಿಗೋಸ್ಕರ ಏನೋ ಮಾಡಿದ್ದೀರಾ, ಕೃಷ್ಣನ ಸೇವೆ ಮಾಡಿದ್ದೀರಾ. ಆ ಸ್ವಲ್ಪ ಸೇವೆಯಿಂದ ಈ ಜನ್ಮದಲ್ಲೇ ನೀವು ಕೃಷ್ಣನ ಬಳಿ ಹೋಗೋದಕ್ಕೆ ನಿಮಗೆ ಅವಕಾಶ ಕೊಡಲಾಗುತ್ತೆ. ಓಕೆ, ಅದ್ರ ಬಗ್ಗೆ ಈ ಒಂದು ಅದ್ಭುತವಾದ ಕತೆ, ಇದನ್ನು ಕೇಳಿದ ತಕ್ಷಣ ಇದು ರೋಮಾಂಚನವಾಗೋಗುತ್ತೆ. ಹೇಗೆ ಸಾಧ್ಯ? ಸೊ ಒಂದು ಕಾನ್ಯ ಕುಬ್ಜ ಅನಿಸುತ್ತೆ ಊರಲ್ಲಿ, ಒಬ್ಬ ಅಜಾಮಿಳ ಅಂತ ಒಬ್ಬ ಬ್ರಾಹ್ಮಣನ ಮಗ, ಬ್ರಾಹ್ಮಣ ಕುಟುಂಬದಲ್ಲಿ ಜನ್ಮ ಪಡೆದಿದ್ದಂಥವನು ಇವನು. ಅವರ ತಂದೆ ವಿಷ್ಣುವಿನ ಭಕ್ತರು. ಸೊ ಮನೆಯಲ್ಲಿ ನಾನು ಹೇಳ್ದಂಗೆ ಗೃಹಸ್ಥ ಆಶ್ರಮ, ಮನೆಯಲ್ಲಿ ಪೂಜೆ ಪುನಸ್ಕಾರ ಇವೆಲ್ಲವೂ ತುಂಬ ನಡೀತಾ ಇತ್ತು. ಈಗ ಭಗವಂತನಿಗೆ ನಾವು ಆರಾಧನೆಯನ್ನು ಮಾಡಬೇಕು ಅಂದರೆ ಸಾಮಾನ್ಯವಾಗಿ ಹೂವು ಇದೆಲ್ಲ ಬೇಕಾಗಿರೋವಂಥ ವಿಷಯ. ಸೊ ಹಿಂದಿನ ಕಾಲದಲ್ಲಿ ಅವ್ರೇನು ಮಾಡ್ತಾಯಿದ್ರು, ಅಜಾಮಿಳ ಕಾಡಿಗೆ ಹೋಗ್ತಾ ಇದ್ದ ಇವೆಲ್ಲವನ್ನು ಸಂಗ್ರಹ ಮಾಡ್ಕೊಂಡು ಬರೋದಕ್ಕೆ. ಮನೆಯಲ್ಲಿ ತಂದೆ ಪೂಜೆ ಮಾಡೋರು, ಪೂಜೆಗೆ ಅವಶ್ಯಕವಾಗಿರೋ ಸಾಮಗ್ರಿಗಳನ್ನೆಲ್ಲ ಅವನು ಕಾಡಿನಿಂದ ತರ್ತಾ ಇದ್ದ. ಸೊ ಹೀಗೆ ತನ್ನ ತಂದೆಗೆ ಸಹಾಯವನ್ನು ಮಾಡ್ತಾ ಇದ್ದ. ಮನೆಯಲ್ಲಿ ನಾರಾಯಣನ ಪೂಜೆ ನಡೀತಾ ಇತ್ತು, ಅದಕ್ಕೆ ಸಹಾಯವನ್ನು ಮಾಡ್ತಾ ಇದ್ದ. ಆಮೇಲೆ ಸ್ವಲ್ಪ ದೊಡ್ಡವನಾದ ಅಜಾಮಿಳ. ಆಮೇಲೆ ಅವರ ತಂದೆ ತಾಯಿ ಅವನಿಗೆ ಮದುವೆಯನ್ನು ಮಾಡಿದ್ರು. ಬಹಳ ಸುಶೀಲ ಬ್ರಾಹ್ಮಣರ ಕುಟುಂಬದಲ್ಲಿ, ಯಾಕಂದರೆ ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿದ್ದಂತಹ ಬಹಳ ಒಳ್ಳೆಯ ಹುಡುಗಿಯನ್ನು ತಂದು ಮದುವೆ ಮಾಡಿಕೊಡ್ತಾರೆ ಅವನಿಗೆ. ಬಹಳ ಸುಶೀಲೆ, ಬಹಳ ಸುಂದರವಾಗಿದ್ದಂತಹ ಹುಡುಗಿ. ಎಲ್ಲ ಚೆನ್ನಾಗಿ ನಡೀತಾಯಿತ್ತು, ಮನೆ ಮಠ ಎಲ್ಲ ಚೆನ್ನಾಗಿ ನಡೀತಾಯಿತ್ತು. ಒಂದಿನ ಏನಾಯಿತು, ಸೊ ಅಜಾಮಿಳ ಇದೇ ರೀತಿ ತಂದೆಗೋಸ್ಕರ ಹೂವು ಇತ್ಯಾದಿಗಳನ್ನು, ಕಂದಮೂಲಗಳನ್ನು ತರೋದಕ್ಕೆ ಕಾಡಿಗೆ ಹೋಗ್ತಾನೆ. ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಅಲ್ಲಿ
ಇಬ್ಬರು ವ್ಯಕ್ತಿಗಳು ಚೆಲ್ಲಾಟವಾಡಿಕೊಂಡು ಬೀದಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ ಕಾಡಿನಲ್ಲಿ. ಯಾರು? ಒಬ್ಬಳು ವೇಶ್ಯೆ, ಇನ್ನೊಬ್ಬಳು ಯಾರೋ ಅವಳ ಗ್ರಾಹಕ, ಯಾರೋ ಶೂದ್ರ, ಲೋ ಕ್ಲಾಸ್. ಸೊ ತಮ್ಮ ಪರಸ್ಪರ ಆಕರ್ಷಣೆ, ಅದನ್ನು ಏನು ಕರಿಬೇಕು, ಕಾಮ, ಅದನ್ನು ಅವರು ಬಹಿರಂಗವಾಗಿ ಪ್ರದರ್ಶಿಸ್ತಾ ಇದ್ದಾರೆ ಕಾಡಿನಲ್ಲಿ. ಒಬ್ರನ್ನ ಒಬ್ಬರು ಅಪ್ಕೋತಾ ಇದ್ದಾರೆ, ಇತ್ಯಾದಿ ಇತ್ಯಾದಿ. ಆ್ಯಕ್ಚುಲಿ ಇದು ನಮ್ಮ ಸಂಸ್ಕೃತಿ ಅಲ್ಲ. ನಾನಿವತ್ತು ನೋಡ್ತೀನಿ ರೋಡಲ್ಲಿ ಹೋಗ್ತಾ ಇದ್ದಾರೆ ಗಂಡ ಹೆಂಡತಿ ಇಬ್ಬರು ಕೈ ಹಿಡ್ಕೊಂಡು ನಡೀತಾರೆ. ಇದು ನಮ್ಮ ಸಂಸ್ಕೃತಿ ಅಲ್ಲ, ಇದು ಲೋ ಕ್ಲಾಸ್. ಇದು ಲೋ ಕ್ಲಾಸ್. ಗಂಡ ಹೆಂಡತಿಯರ ಪ್ರೀತಿ ಮನೆ ಒಳಗಡೆ, ಮನೆ ಹೊರಗಡೆ ಅಲ್ಲ. ಇವತ್ತಿನ ಕಾಲದಲ್ಲಿ ಯಾರಿಗೂ ಇವೆಲ್ಲ ಹೇಳೋಕ್ಕಾಗಲ್ಲ. ಹೇಳಿದ್ರೆ ಇದೆಲ್ಲ ನೀವೇನು ಓಲ್ಡ್ ಫ್ಯಾಷನ್ ಅಂತಾರೆ. ಎನಿವೆ, ಸೊ ಅವರಿಬ್ಬರನ್ನ ನೋಡಿ ಇವನು ಪಾಪ ಸಾಧು ಬ್ರಾಹ್ಮಣನ ಮಗ, ಇಂತಹ ಅನಿಷ್ಟ ಯೋಚನೆಗಳು ಅವನ ಮನಸ್ಸಿನಲ್ಲಿ ಬಂದಿರಲಿಲ್ಲ. ಪತ್ನಿ ಮದುವೆ ಆಗಿತ್ತು, ಪತ್ನಿಯೊಂದಿಗೆ ಬಹಳ ಚೆನ್ನಾಗಿ ಜೀವನ ನಡೆಸ್ತಾ ಇದ್ದವನು. ಆದರೆ ಶಾಸ್ತ್ರದಲ್ಲಿ, ಭಾಗವತದಲ್ಲಿ ವರ್ಣನೆ ಇದೆ, ಅವನು ನಡ್ಕೊಂಡು ಹೋಗ್ತಾ ಇದ್ದಾಗ ಇವರಿಬ್ಬರು ತನ್ನ ಎದುರಿಯಿಂದ ಬರ್ತಾ ಇದ್ದಾರೆ, ನಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಕ್ಷಣಕ್ಕೆ ಅಜಾಮಿಳ ಆ ವೇಶ್ಯೆಯನ್ನು ನೋಡ್ತಾನೆ. ಅವರಿಬ್ಬರ ಕಣ್ಣುಗಳು ಏನು ಹೇಳ್ತಾರೆ, ಕಣ್ಣಿಟ್ಟು ಕಣ್ಣಲ್ಲಿ ನೋಡ್ಬಿಟ್ಟ ಅವನು ಅಂತ, ಅಥವಾ ಅವಳು ಅವನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬಿಡ್ತಾಳೆ. ಅಂದರೆ ಇಬ್ಬರದು ಕಣ್ಣಿನ ಒಂದು ಸಂಪರ್ಕ, ಕಾಂಟ್ಯಾಕ್ಟ್ ಆಯಿತು. ಅವನು ಸುಮ್ಮನೆ ತಲೆ ಬಗ್ಸ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದೀರಿ, ಬಚಾವಾಗ್ಬಿಡ್ತಾ ಇದ್ದ ಅವನು. ತಲೆ ಬಗ್ಸ್ಕೊಂಡು ಹೋಗಲಿಲ್ಲ ಅವನು, ಅವಳನ್ನು ನೋಡ್ಬಿಟ್ಟ, ಅವಳು ಅವನನ್ನು ನೋಡ್ಬಿಟ್ಲು. ಅವನ ಹೃದಯದಲ್ಲಿದ್ದಂತಹ ಆ ತುಚ್ಛ ನೀಚ ಕೆಳಮಟ್ಟದ ಕಾಮ ಜಾಗೃತವಾಗೋಯ್ತು. ಎಷ್ಟರ ಮಟ್ಟಿಗೆ ಜಾಗೃತವಾಗೋಯ್ತು ಅಂದರೆ, ಅವನಿಗೆ ಆ ಕ್ಷಣದಿಂದ ಆ ವೇಶ್ಯೆಯನ್ನು, ಅವಳ ಬಗ್ಗೆ ಯೋಚನೆ ಮಾಡೋದನ್ನು ನಿಲ್ಲಿಸೋಕ್ಕೆ ಆಗಲಿಲ್ಲ ಅವನಿಗೆ. ಇವತ್ತಿದೆಲ್ಲ ಕೇಳಿದ್ರೆ, ಅಯ್ಯೋ ಕಾಡು, ವೇಶ್ಯೆ, ಕಾಡಿಗೆ ಹೋಗಲೇಬೇಕಾಗಿಲ್ಲ. ನಾವು ಏನು ಆನ್ ಮಾಡಬೇಕು? TV. ನಾವು ಯಾರೋ ಮಹಾ ಆ್ಯಕ್ಟ್ರೆಸ್ಸು ಅವರು ಇವರು ಅಂತ ಹೊಗಳ್ತೀವಲ್ಲ, ಅವರೆಲ್ಲ ಏನು ನೀತಿಗೆಟ್ಟವರು. ಅವ್ರನ್ನ ನೋಡ್ಕೊಂಡು ನಾವು ಸಂತೋಷ ಪಡ್ತೀವಿ. ಅವ್ರು ಮಾಡೋ ಅಶ್ಲೀಲ ವಿಷಯಗಳೆಲ್ಲ TV ನಲ್ಲಿ ತೋರಿಸ್ತಾರೆ, ಅದನ್ನು ನೋಡ್ಕೊಂಡು ನಾವು ಮಕ್ಳಿಗೆ ಅದೇ ನಾವು ಸಂಸ್ಕೃತಿ ಕೊಡ್ತಾ ಇರೋದು. ಸೊ ಅದಾಗಿ ಏನಾಯಿತು, ಅವನ ಮನಸ್ಸು ಕೆಟ್ಟೋಯ್ತು, ಮನಸ್ಸು ಹಾಳಾಯಿತು. ಮನೆಗೆ ಬರ್ತಾನೆ, ಪತ್ನಿಯನ್ನು ನೋಡಿದ್ರೆ ಸಂತೋಷ ಇಲ್ಲ, ಮನೆಯಲ್ಲಿ ಇರೋದಕ್ಕೆ ಅವನಿಗೆ ಆಗ್ತಾಯಿಲ್ಲ, ಒಂದು ಕ್ಷಣವೂ ಕೂಡ ಒಂದು ಕಡೆ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ ಅವನು, ಅಷ್ಟು ವಿಚಲಿತನಾಗೋದು. ಮನಸ್ಸಿನಲ್ಲಿ ಏನು ಆಸೆ ಬಂತು, ಆ ವೇಶ್ಯೆಯನ್ನು ನಾನು ಪಡ್ಕೋಬೇಕು. ಅರೆ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ, ಎಲ್ಲೋ ಕಾಡಿನಲ್ಲಿ ನೋಡಿದ್ದು, ಯಾರು ಗೊತ್ತು. ಭಾಳ ಶ್ರಮ ಪಡ್ತಾನೆ. ಆಗಿನ ಕಾಲದಲ್ಲಿ ಫೋಟೋ ತೆಗೆದ್ಬಿಟ್ಟು ಪ್ರೊಫೈಲ್ ಫೋಟೋ ಎಲ್ಲರಿಗೂ ಕಳಿಸಿ, ಇವಳೆಲ್ಲಿದ್ದಾಳೆ ಯಾರು ಹೇಳಿ. ಸೊ ಹುಡುಕ್ತಾನೆ, ಹುಡುಕ್ಬಿಟ್ಟು ಕೊನೆಗೆ ಅವಳನ್ನು ನೋಡ್ತಾನೆ, ಸಿಗ್ತಾಳೆ ಅವಳು ಅವನಿಗೆ. ಸರಿ, ಅವಳ ಹತ್ರ ಹೋಗಿ ಹೇಳ್ತಾನೆ, ನನ್ನ ಜೊತೆ ಇರು, ನನ್ನ ಮನೆಯಲ್ಲಿ ನನ್ನ ಜೀವನವನ್ನು ನಾನು ನಿನ್ನ ಜೊತೆ ಕಳಿಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಎಂಥ ಲೋ ಕ್ಲಾಸ್. ಅವಳೇನಂತೆ ವೇಶ್ಯೆ, ಅವಳು ಹೇಳ್ತಾಳೆ, ಆಯಿತು ನನ್ನ ಹೊಟ್ಟೆಪಾಡೆಲ್ಲ ನೋಡ್ಕೋತೀಯಾ? ನೋಡ್ಕೋತೀನಿ. ನಿಮ್ಮ ಮನೆಯವ್ರು ಎಲ್ಲಿ ಬಿಡ್ತಾರೆ ನಿನಗೆ? ನಾನು ಬಂದರೆ ನಿಮ್ಮ ಮನೆಯವ್ರು ನನ್ನ ಹೊರಗಾಡ್ತಾರೆ. ಅಜಾಮಿಳ ಹೇಳ್ತಾನೆ, ಅದೆಲ್ಲ ನೀನು ಯೋಚನೆ ಮಾಡಬೇಡ, ನಾನು ನೋಡ್ಕೋತೀನಿ. ಯಾವಾಗ ಕೆಟ್ಟ ವಿಷಯ ಯಾವ್ದಾದ್ರು ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ಬಂದಾಗ ಎಲ್ಲವನ್ನು ನಾವು ಮ್ಯಾನೇಜ್ ಮಾಡ್ತೀನಿ ಅಂತಾರಲ್ಲ, ಮ್ಯಾನೇಜ್ ಮಾಡ್ತೀನಿ ನಾನು, ಬಾ ಸರಿ. ಅವಳಿಗೇನಂತೆ, ಅವಳಿಗೇನು ಲಾಸ್ ಇದೆಯಾ, ಬರ್ತಾಳೆ ಅವನ ಜೊತೆ. ಸೊ ಇವನು ಮನಸ್ಸಲ್ಲಿ ನಿರ್ಧಾರ ಮಾಡಿಬಿಟ್ಟಿದ್ದ, ಇವಳನ್ನು ನಾನು ಮನೆಯಲ್ಲಿ ಇಟ್ಕೋಬೇಕು. ಹೆಂಡತಿ ಏನು ಮಾಡ್ತಾಳೆ ಪಾಪ, ಮುಗ್ದೆ ಪಾಪ ಕರ್ಕೊಂಡ್ಬಂದು ಏನು ಹೇಳ್ತಾ ಇದ್ದಾನೆ, ಇವಳು ಮನೆ ಕೆಲಸವನ್ನು ಮಾಡೋಕ್ಕೆ ನಾನು ಇಟ್ಕೋತಾ ಇದ್ದೀನಿ ಇವಳನ್ನ. ಆ ಅಮ್ಮನ ನೋಡಿದ್ರೆ ಗೊತ್ತಾಯಿತು ಎಂಥ ಮನೆ ಕೆಲಸ ಮಾಡ್ತಾಳೆ, ಮನೆ ಹಾಳು ಕೆಲಸ ಮಾಡ್ತಾಳೆ ಅಂತ. ಅಪ್ಪ ಅಮ್ಮ ಹೇಳ್ತಾರೆ, ಯಾಕಪ್ಪ ಈ ರೀತಿ ಮಾಡ್ತಾ ಇದೆಯಾ, ತಪ್ಪಲ್ವೇನಪ್ಪ, ಮದುವೆ ಆಗಿದೆಯಾ, ಪತ್ನಿ ಇದ್ದಾಳೆ. ಕೇಳಲ್ಲ, ಅಪ್ಪ ಅಮ್ಮನ್ನ ಅಟ್ಟುಬಿಡ್ತಾನೆ. ಸರಿ, ಆಮೇಲೆ ಕೊನೆಗೆ ಪಾಪ ಪತ್ನಿ ಏನು ಮಾಡ್ತಾಳೆ, ದುಃಖದಿಂದ ತನ್ನ ತಂದೆಯ ಮನೆಗೆ ವಾಪಸ್ ಹೋಗ್ತಾಳೆ. ಇವೊಂದು ರೋಡ್ ಕ್ಲಿಯರ್ ಆಯಿತು. ಆದರೆ ಅವಳು ವೇಶ್ಯೆನ ಮನೆಯಲ್ಲಿ ತಂದಿಟ್ಕೊಂಡಿದ್ದಾನೆ. ಅವಳು
ದುರಾಸೆ ಅವಳಿಗೆ. ಆಸೆ ಇರಲಿ, ದುರಾಸೆ. ಇದು ಬೇಕು, ಅದು ಬೇಕು, ಮತ್ತೊಂದು ಬೇಕು, ಇನ್ನೊಂದು ಬೇಕು. ಇವನು ಪಾಪ ಬ್ರಾಹ್ಮಣ, ಇವನಿಗೆ ಯಾವ ಅಂಥ ವೃತ್ತಿ ಅಂತ ವ್ಯಾಪಾರ ಅಂತ ಏನು ಹಣ ಬರ್ತೇ ಇರೋವಂಥ ವ್ಯಕ್ತಿಯವನು. ತಂದೆ ಸಂಗ್ರಹ ಮಾಡಿದ ಹಣವನ್ನೆಲ್ಲ ಪೋಲ್ ಮಾಡ್ದ, ಎಲ್ಲವನ್ನ ಖರ್ಚು ಮಾಡಿ ಬಿಸಾಕ್ದ. ಏನೂ ಇಲ್ಲ ಇವಾಗ, ಬೇಕು, ಇನ್ನೂ ಬೇಕು, ನೀನು ಹೋಗೋ ಮನೇಲಿ ಕೂತ್ಕೊಂಡು ಏನು ವ್ಯರ್ಥ ಟೈಮ್ ವೇಸ್ಟ್ ಮಾಡ್ತಿದ್ದೆ, ಹೋಗೋ ನನಗೋಸ್ಕರ ದುಡ್ಡು ತೊಗೊಂಬ, ಇದು ತೊಗೊಂಬ, ಅದು ತೊಗೊಂಬ. ಏನು ಮಾಡ್ತಾನೆ? ಮಾಡಬಾರ್ದು ಕೆಲಸವನ್ನು ಮಾಡ್ತಾನೆ, ಮಾಡಬಾರ್ದು ಪಾಪವನ್ನು ಮಾಡ್ತಾನೆ, ಮೋಸ ಮಾಡ್ತಾನೆ, ಜನರಿಗೆ ಹಣ ದೋಚ್ಕೋತಾನೆ, ಇದು ಮಾಡ್ತಾನೆ, ಅದು ಮಾಡ್ತಾನೆ, ಎಲ್ಲ ಥರ ಮಾಡಬಾರ್ದು ಕೆಲಸವನ್ನೆಲ್ಲ ಮಾಡ್ತಾನೆ. ಸಂಪೂರ್ಣವಾಗಿ ಪಾಪಮಯ ಜೀವನ, ಸಂಪೂರ್ಣವಾಗಿ ಪಾಪಮಯ ಜೀವನ. ಸರಿ ಆಯಿತು, ಸಾಲದು ಅಂತ ಆ ವೇಶ್ಯೆಯಿಂದ ಮಕ್ಕಳನ್ನು ಬೇರೆ ಹುಟ್ಟಿಸ್ತಾನೆ. ಸರಿ, ಕೊನೆಗೆ ಸುಮಾರು 80 ವಯಸ್ಸು, ಯೋಚನೆ ಮಾಡಿ, 80 ವಯಸ್ಸಿನ ಮುದುಕ ಆ ಸಮಯದಲ್ಲಿ ಗಂಡು ಮಗುವನ್ನು ಪಡ್ಕೋತಾನೆ. ಎಷ್ಟು ಕಾಮ ಇರಬೇಕು. ಆದರೆ ಅವನ ಸೌಭಾಗ್ಯ ಅಂದರೆ ಅವನು ಚಿಕ್ಕ ವಯಸ್ಸಿನಲ್ಲಿ ತನ್ನ ತಂದೆಗೋಸ್ಕರ, ತಂದೆಯ ಭಕ್ತಿಗೋಸ್ಕರ ಅವನು ಸ್ವಲ್ಪ ಸಹಾಯ ಮಾಡ್ತಾ ಇದ್ದ, ಸ್ವಲ್ಪ ಹೂವು ಅದು ಇದು ತಂದು ಕೊಡ್ತಾ ಇದ್ದ ತಂದೆಗೆ. ನಾರಾಯಣ ನೋಡ್ದ, ಅಯ್ಯೋ ಬಾವಿಗೆ ಬಿದ್ದೋಗ್ಬಿಟ್ಟಿಯಾನಲ್ಲಪ್ಪ ಇವನು, ಇವನನ್ನು ಎತ್ತಬೇಕು. ಹೇಗೆ ಎತ್ತೋದು? ಯಾಕಂದರೆ ಇಂಥ ಸಂಘದಲ್ಲಿರೋರಿಗೆ ಅವ್ರು ಯಾವ ಒಳ್ಳೆಯ ವಿಷಯವನ್ನು ಯಾರು ಹೇಳಿದ್ರೆ ಕೇಳೋಕ್ಕಾಗತ್ತಾ ಅಂತ ಕೆಟ್ಟ ದುಸ್ಸಂಗದಲ್ಲಿರೋರಿಗೆ. ಸೊ ಇವನಿಗೆ ಏನಾದರೂ ಮಾಡಿ ಇವನಿಗೆ ಕೃಪೆ ಕೊಡಬೇಕು ಅಂತ ಭಗವಂತ ಏನು ಮಾಡ್ತಾನೆ, ಆ ಗಂಡು ಮಗು ಹುಟ್ಟಿದಾಗ ಅವನಿಗೆ ಪ್ರೇರಣೆಯನ್ನು ಕೊಡ್ತಾನೆ, ಮಗನ ಹೆಸರನ್ನು ನಾರಾಯಣ ಅಂತ ಇಡೋದಕ್ಕೆ. ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಚಿಕ್ಕ ಮಕ್ಕಳಿದ್ರೆ ಎಲ್ಲರಿಗೂ ಪ್ರೀತಿ. ಸೊ ಅವನೇನು ಮಾಡ್ತಾ ಇದ್ದಾನೆ, 80 ವಯಸ್ಸಿನ ಮುದುಕ, ನಾರಾಯಣ ಬಾರೋ, ನಾರಾಯಣ ಊಟ ಮಾಡೋ, ನಾರಾಯಣ ನಿದ್ದೆ ಮಾಡೋ. ಸೊ ಏನು ಮಾಡ್ತಾ ಇದ್ದಾನೆ, ನಾರಾಯಣ ನಾರಾಯಣ ನಾರಾಯಣ. ಸರಿ ಆಯಿತು, ಒಂದು ದಿನ ಭೌತಿಕ ಜಗತ್ತಿಂದ ಹೋಗೋ ಸಮಯ ಬಂದ್ಬಿಡ್ತು. ಅಜಾಮಿಲನಿಗೆ ಗೊತ್ತಾಗಲಿಲ್ಲ, ಅವನಿಗೆ ತುಂಬ ಕಫ ಕೆಮ್ಮು, ನಿಲ್ಲದೆ ಕೆಮ್ತಾ ಇದ್ದಾನೆ. ಅವಳು ವೇಶ್ಯ ಪತ್ನಿ, ಅವಳು ಬೈತಾ ಇದ್ದಾಳೆ, ಏನ್ರಿ ನೀವು ಕಂಟಿನ್ಯೂಸ್ ಆಗಿ ಕೆಮ್ತಾ ಇದ್ದೀರಾ, ಹೋಗಿ ಸ್ವಲ್ಪ ಡಾಕ್ಟರ್ ಹತ್ರ ಹೋಗಿ ಬನ್ನಿ, ಸುಮ್ಮನೆ ತೊಂದರೆ ಕೊಡ್ತಾ ಇದ್ದೀರಾ ನೀವು ಮನೆಯಲ್ಲಿ. ಸರಿ, ಅವನು ಹೇಳ್ತಾನೆ, ಇಲ್ಲ ನಾನು ಎಲ್ಲೂ ಹೋಗಲ್ಲ, ನಾನು ರೂಮಲ್ಲಿ ಹೋಗಿ ಮಲ್ಕೋತೀನಿ, ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಹೋಗುತ್ತೆ ಅನಿಸುತ್ತೆ ಅಂದ್ಬಿಟ್ಟು ಹೋಗಿ ರೂಮಲ್ಲಿ ಮಲ್ಕೋತಾನೆ. ರೂಮಲ್ಲಿ ಮಲ್ಕೋತಾನೆ. ತಕ್ಷಣ ಮಲ್ಕೊಂಡು ಸ್ವಲ್ಪ ಸಮಯಕ್ಕೆ ಅವನು ಏನೋ ಕನಸು ಕಾಣ್ತಾ ಇದ್ದೀನಿ ಅಂತ ಅನ್ಕೊತಾ ಇದ್ದಾನೆ. ಕನಸಿನಲ್ಲಿ ಅಥವಾ ನಿದ್ದೆಯಲ್ಲಿ ಏನು ನೋಡ್ತಾ ಇದ್ದಾನೆ ಅವನು, ಬಹಳ ಕುರೂಪಿಗಳು 3 ಜನ ಬಂದಿದ್ದಾರೆ. ಕುರೂಪಿಗಳು ಅವನ ಮುಖವನ್ನು ನೋಡಿ ಭಯವಾಗ್ತಾ ಇದೆ ಅವನಿಗೆ. ಅವ್ರು ಏನು ಹಿಡ್ಕೊಂಡು ಬಂದಿದ್ದಾರೆ, ಹಗ್ಗವನ್ನು ಹಿಡ್ಕೊಂಡು ಬಂದಿದ್ದಾರೆ. ಯಾರು ಇವರು? ಯಮದೂತರು. ಯಮದೂತರು ಬಂದಿದ್ದಾರೆ. ಇವನಿಗೆ ಅವರನ್ನು ನೋಡಿ ನಡಕ್ತಾ ಇದ್ದಾನೆ. ಅಯ್ಯಪ್ಪ, ಯಾರಪ್ಪ ಇವರು, ನಮ್ಮ ಮನೆಗೆ ಯಾಕೆ ಬಂದಿದ್ದಾರೆ, ಇವ್ರಿಗೇನು ಕೆಲಸ ಇಲ್ಲಿ? ಭಯವಾದಾಗ ನಾವು ಯಾರ ಹೆಸರನ್ನು ತಗೋತೀವಿ? ನಮಗೆ ಯಾರು ಬಹಳ ಭೌತಿಕವಾಗಿ ಪ್ರಿಯರೋ ಸಾಮಾನ್ಯವಾಗಿ ಅವರ ಹೆಸರನ್ನು ತಗೋತೀವಿ. ಇವನಿಗೆ ಯಾರು ಪ್ರಿಯರಾಗಿದ್ದು? ನಾರಾಯಣ. ಮಗ, ಪುಟ್ಟ ಮಗ ಆಟ ಆಡ್ತಾ ಕೂತಿದ್ದಾನಲ್ಲೇ. ಸೊ ಏನು, ಆ ಭಯದಿಂದ ಅಜಾಮಿಳ ಬಹಳ ನೋವಿನಿಂದ ಭಯದಿಂದ ಜೋರಾಗಿ ಕೂಗ್ತಾನೆ, ನಾರಾಯಣ ಬಾರೋ ಕಾಪಾಡೋ. ಆ ಮಗು ನಾರಾಯಣನಿಗಂತೂ ಏನೂ ಗೊತ್ತಾಗಲಿಲ್ಲ, ಅವನು ಚಿಕ್ಕ ಮಗು, ಅವನ ಪಾಡ್ಕೊಂಡು ಆಟ ಆಡ್ತಾ ಕೂತಿಯಾನ. ಆದರೆ ನಮ್ಮ ನಾರಾಯಣ ವೈಕುಂಠದಲ್ಲಿ ಕೂತಿರೋನು. ತಕ್ಷಣ ಅವನಿಗೆ ಹೆಸರು, ಯಾರೋ ಕರೀತಾ ಇದ್ದಾರೆ ಹೆಸರು. ತಕ್ಷಣ ನಾರಾಯಣ, ಓ ಅಜಾಮಿಳ ನನ್ನನ್ನು ಕರೀತಾ ಇದ್ದಾನಲ್ಲಪ್ಪ. ತನ್ನ ದೂತರನ್ನು ಕರೀತಾನೆ, ವಿಷ್ಣು ದೂತರು ಬನ್ನಿ, ಹೋಗಿ ಅವನಿಗೆ ರಕ್ಷಣೆಯನ್ನು ಕೊಡಿ. ಏನು ಮಾಡ್ದ ಅವನು? ಅಸಹಾಯಕನಾಗಿ ನಾರಾಯಣನ ಭಗವಂತನ ಹೆಸರನ್ನು ಕರೆದ ಅಷ್ಟೇ.
ಏನೂ ಮಾಡಲಿಲ್ಲ, ಘನಾಂಧಾರಿ ಕೆಲಸ. ವಿಷ್ಣುದೂತ ತಕ್ಷಣ ಅಲ್ಲಿ ಪ್ರತ್ಯಕ್ಷರಾಗ್ತಾರೆ. ವಿಷ್ಣುದೂತರು ಅಂದರೆ ಭಗವಂತನಂತೆಯೇ ಚತುರ್ಭುಜ, 4 ಕೈಗಳನ್ನು ಹೊಂದಿರೋರು, ಪ್ರಜ್ವಲಿಸ್ತಾ ಇರುವಂತಹ ರೂಪ ಭಾಗವತದಲ್ಲಿ ವರ್ಣನೆ ಇದೆ. ಆ ವಿಷ್ಣುದೂತರು ಅಲ್ಲಿ ಪ್ರತ್ಯಕ್ಷರಾದ ತಕ್ಷಣ ಈ ಯಮದೂತರು ಅವರನ್ನು ನೋಡಿ ಪೂರ್ತಿ ಅವ್ರಿಗೆ ಆಶ್ಚರ್ಯಚಕಿತರಾಗೋಗ್ತಾರೆ. ಅಪ್ಪ, ಎಂಥ ಕಾಂತಿ, ಇವ್ರು ಯಾರಿವರು ವ್ಯಕ್ತಿಗಳು, ಎಲ್ಲಿಂದ ಬಂದರು, ನಿಲ್ಲಿಸಿ ಅಂತಾರೆ. ವಿಷ್ಣುದೂತರು ಯಮದೂತರನ್ನು ನೋಡಿ, ಏನು ಹಗ್ಗವನ್ನು ಹಾಕಕ್ಕೆ ಇನ್ನೇನು ಹಗ್ಗ ಹಾಕ್ತಾಯಿದ್ರು, ಹಗ್ಗ ಅಂದ್ರೇನು, ಆತ್ಮವನ್ನು ಎಳ್ಕೊಂಡು ಹೋಗೋ ಕೆಲಸ. ವಿಷ್ಣುದೂತರು ಹೇಳ್ತಾರೆ, ನಿಲ್ಲಿ, ನೀವು ಮಾಡೋಂಗಿಲ್ಲ, ನಿಮಗೆ ಅಧಿಕಾರ ಇಲ್ಲ, ಇಲ್ಲಿಂದ ಜಾಗ ಖಾಲಿ ಮಾಡಿ. ಆವಾಗ ಯಮದೂತರಿಗೆ ಆಶ್ಚರ್ಯ ಆಗುತ್ತೆ, ಇದೇನಿದು, ನಮ್ಮ ಬಾಸ್ ಯಾವತ್ತೂ ಈ ರೀತಿ ತಪ್ಪು ಅಡ್ರೆಸ್ ಕೊಡಲ್ವಲ್ಲ, ನಮಗೆ ಸರಿಯಾದ GPS ಲೊಕೇಶನ್ಗೆ ಬಂದಿದ್ದೀವಿ, ಇವ್ರು ಯಾರೋ ಎಲ್ಲಿಂದನೂ ಬಂದ್ಬಿಟ್ಟು ಯಾರ ಇನ್ಫ್ಲೂಯೆನ್ಸ್ ತೋರಿಸ್ತಾ ಇದ್ದಾರೆ. ಇವಾಗ ಯಾರಪ್ಪ ನೀವು ಇನ್ಫ್ಲೂಯೆನ್ಸ್ ತೊಗೊಂಡು ಬಂದಿರೋರು? ವಿಷ್ಣುದೂತರು ಪ್ರಶ್ನೆ ಕೊಡ್ತಾರೆ, ಅದಕ್ಕೆ ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡೋದಿಲ್ಲ. ಯಾರನ್ನು ಯಮಲೋಕಕ್ಕೆ ಕರ್ಕೊಂಡು ಹೋಗೋಕ್ಕೆ ಯಾರು ಯೋಗ್ಯರು ಅನ್ನೋ ಪ್ರಶ್ನೆ. ಯಾರು ಯೋಗ್ಯರು? ಯಮಲೋಕಕ್ಕೆ ಹೋಗೋದು ಪಾಪ ಮಾಡಿರೋರು. ಅಜಾಮಿಳ ಏನು ಮಾಡಿದ್ದಾನೆ? ಪಾಪ ಮಾಡಿದ್ದಾನೆ. ಏನು ದೊಡ್ಡ ಪ್ರಶ್ನೆ. ನಾವೆಲ್ಲ ಏನು ಮಾಡಿದ್ದೀವಿ? ಹಂಗೆ ಮಧ್ಯದಲ್ಲಿ ಹಾಕ್ಬಿಟ್ಟೆ ನಮ್ಮದು ಪರಿಸ್ಥಿತಿ ಏನು ಅಂತ. ಯಾಕೆಂದರೆ ಇಲ್ಲಾಂದರೆ ನಿದ್ದೆ ಮಾಡಿಬಿಡ್ತೀರಲ್ಲ, ನನಗೆಲ್ಲ ಅಜಾಮಿಳಂಗೆ ಬಿಡಪ್ಪ ಆ ಕತೆ. ನಮ್ಮದು ಅದೇ ಕತೆ ಅಲ್ವಾ, ನಾವು ಪಾಪ ಮಾಡಿದ್ದೀವಿ. ಆದರೆ ವಿಷ್ಣುದೂತರು ಹೇಳ್ತಾರೆ ಯಮದೂತರಿಗೆ, ನಿಮಗೆ ಯಾರನ್ನು ಶಿಕ್ಷಿಸಬೇಕು ಅನ್ನೋ ಜ್ಞಾನನೇ ಇಲ್ಲ ನಿಮಗೆ. ಯಮದೂತರಿಗೆ ಆಶ್ಚರ್ಯ ಆಗುತ್ತೆ, ಇದೇನಿದು, ಪಾಪ ಮಾಡಿದವ್ರನ್ನ ಯಮಲೋಕಕ್ಕೆ ಕರ್ಕೊಂಡು ಹೋಗಬೇಕು, ಅವ್ರಿಗೆ ಶಿಕ್ಷೆ ಕೊಡಬೇಕು, ಇದೇ ನಮ್ಮ ಬಾಸ್ ನಮ್ಗೆ ಹೇಳ್ಕೊಟ್ಟಿರೋದಪ್ಪ, ಇದೇನಿದು ಹೊಸ ರೂಲ್ ಏನೋ. ವಿಷ್ಣುದೂತರು ಮತ್ತು ಯಮದೂತರ ನಡುವೆ ಚರ್ಚೆ ಆಗುತ್ತೆ. ವಿಷ್ಣುದೂತರು ಯಮದೂತರನ್ನು ಪರಾಜಯಗೊಳಿಸ್ಬಿಟ್ಟು, ನೀವು ಹೋಗಿ ನಿಮ್ಮ ಬಾಸ್ನ ಹೋಗಿ ಕೇಳಿ, ಅವ್ರು ಹೇಳ್ತಾರೆ ನಿಮಗೆ. ಅವ್ರು ಹೇಳ್ತಾರೆ ನಿಮಗೆ, ನೀವು ಹೋಗ್ಬಿಟ್ಟು ಯಮರಾಜನ ಹತ್ರ ಕೇಳಿ ಅಂತ. ವಿಷ್ಣುದೂತರು ಹೇಳಿದ ವಿಷಯ ಇದು. ಅಜಾಮಿಳ ತನ್ನ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟು ಪ್ರತಿದಿನ ನಾರಾಯಣ ಬಾರೋ, ನಾರಾಯಣ ಹೋಗೋ, ನಾರಾಯಣ ಕೂತ್ಕೊಳ್ಳೋ, ನಾರಾಯಣ ನಿದ್ದೆ ಮಾಡೋ ಅಂತ ನಾರಾಯಣನ ಹೆಸರನ್ನು ಹೇಳಿ 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 ಅವನು ಮಾಡಿದ್ದಂತಹ ಎಲ್ಲ ಪಾಪಗಳು ನಾಶವಾಗೋಗಿದೆ. ಅವನಲ್ಲಿ ಯಾವ ಪಾಪಗಳು ಉಳಿದೇ ಇಲ್ಲ. ಹಾಗಾಗಿ ನೀವು ಹೇಗೆ ಅವನನ್ನು ಕರ್ಕೊಂಡು ಹೋಗ್ತೀರಾ? ಅವನು ಯಾವ ತಪ್ಪನ್ನು ಮಾಡಿದ್ದಾನೆ ತೋರಿಸಿ ನಮಗೆ. ಅದು ಅಂತೆ ನಾರಾಯಣ ಸ್ಮೃತಿ, ಸಾಯೋ ಸಮಯದಲ್ಲಿ ಯಾರ ಹೆಸರನ್ನು ತೊಗೊಂಡವನು? ನಾರಾಯಣನ ಹೆಸರು. ಅವ್ರು ಹೇಳಿದ್ರು, ನಿಮಗೆ ಇನ್ನೂ ಅರ್ಹತೆಯೇ ಇಲ್ಲ ಇವನನ್ನು ಮುಟ್ಟೋದಕ್ಕೆ, ಇವನು ನಮ್ಮ ಜೊತೆ ಬರೋವಂಥವನು, ನೀವು ಜಾಗ ಖಾಲಿ ಮಾಡಿ. ಅರೆ, ವಿಷಯವನ್ನು ಅರ್ಥ ಮಾಡ್ಕೋಬೇಕು ನಾವು ಇಲ್ಲಿ. ಅಜಾಮಿಳ ವಿಷ್ಣು ಲೋಕಕ್ಕೆ ಹೋಗೋಕ್ಕೆ ಯೋಗ್ಯನಾಗಿರಲಿಲ್ಲ. ಅವನ ಇನ್ನೂ ಭಕ್ತಿ ಅವನು ಮಾಡೇ ಇರಲಿಲ್ಲ, ಸುಮ್ಮನೆ ಕಣ್ಣು ಬಿಟ್ಟಿದ್ದ ಅಷ್ಟೇ. ಯಾವಾಗಲೂ ತನ್ನ ತಂದೆಗೇನೋ ಸ್ವಲ್ಪ ಸಹಾಯ ಮಾಡಿದವನು ಅಷ್ಟೇ. ಅವನು ನರಕಕ್ಕೆ ಹೋಗಬೇಕಾಗಿರೋನು, ನರಕಕ್ಕೆ ಹೋಗೋದಂತೂ ಪ್ರಶ್ನೆ ಆಯಿತು, ಕಳೀತು. ಅಲ್ಲದೆ ಇವಾಗ ಅವನ ಭವಿಷ್ಯವೇ ಜೀವನವೇ ಬದಲಾಗೋಯ್ತು. ಸರಿ, ಅವನು ವಿಷ್ಣುದೂತರನ್ನು ನೋಡ್ತಾ ಇದ್ದಾನೆ, ಅವನಿಗೆ ಗೊತ್ತಾಯಿತು, ಓ ನಾನು ಸಾಯಬೇಕಾಗಿತ್ತು, ಸಾಯ್ತಾ ಇದ್ದೆ, ನಾನು ನರಕಕ್ಕೆ ಹೋಗಬೇಕಾಯ್ತು. ಅರೆ ಇವ್ರು ಯಾರು ಬಂದರು ನನಗೆ ಸಹಾಯ ಮಾಡಿದ್ರಲ್ಲ ಅಂದ್ಬಿಟ್ಟು ಅವ್ರ ಹತ್ರ ಏನೋ ಕೇಳಬೇಕು ಅಂತ ಬಾಯಿ ಬಿಡ್ತಾನೆ, ಕಣ್ಮರೆ ಆಗೋಗ್ತಾರೆ. ಆಮೇಲೆ ಅವನಿಗೆ ಗೊತ್ತಾಗತ್ತೆ, ಓಹೋ ಇವರು ನಾರಾಯಣನೇ ಕಳಿಸಿರೋದು, ನಾರಾಯಣನ ಸೇವಕರು. ಆವಾಗ ಅವನಿಗೆ ಜ್ಞಾನೋದಯವಾಗುತ್ತೆ. ಅಯ್ಯೋ, ಎಂತಹ ಪಾಪ ಜೀವನವನ್ನು ನಡೆಸಿ ನನ್ನ ಸಂಪೂರ್ಣ ಜೀವನವನ್ನೇ ವ್ಯರ್ಥ ಮಾಡಿಬಿಟ್ಟಿದ್ದೀನಿ, ಇನ್ನು ವ್ಯರ್ಥ ಮಾಡಲ್ಲ.
ನನಗೆ ಎರಡನೇ ಜನ್ಮ ಸಿಕ್ಕಿದೆ. ಎರಡನೇ ಜನ್ಮ ಸಿಕ್ಕಿದೆ. ಇದೆಯಾ ಬುಕ್ಕು? ಸೆಕೆಂಡ್ ಚಾನ್ಸ್ ಇಲ್ಲ. ಈ ಎರಡನೇ ಜನ್ಮವನ್ನು ನಾನು ಸರಿಯಾಗಿ ಅದರ ಉಪಯೋಗ ಮಾಡಿಕೊಂಡು ನನ್ನ ಜೀವನದ ಸಾರ್ಥಕತೆಯನ್ನು ಇದೇ ಜನ್ಮದಲ್ಲಿ ಪಡ್ಕೋತೀನಿ. ಅಂದರೆ ಏನರ್ಥ? ಏನನ್ನು ಗೆದ್ದ ಅವನು ಅಜಾಮಿಳ? ಸಾವನ್ನು ಗೆದ್ದ. ಸಾವನ್ನು ಗೆದ್ದ ಸುಮ್ಮನೆ ಭಗವಂತನ ನಾಮವನ್ನು ತಗೊಂಡಿದ್ರಿಂದ. ಸೊ ಸಾವನ್ನು ಗೆದ್ದ. ಅವನಿಗೆ ಜ್ಞಾನೋದಯವಾಯಿತು. ನನ್ನ ಜೀವನವನ್ನು ನಾನಿನ್ನು ವ್ಯರ್ಥ ಮಾಡಬಾರ್ದು. ಹರಿದ್ವಾರಕ್ಕೆ ಹೋಗ್ತಾನೆ. ಭಗವಂತನ ನಾಮ ಜಪದಲ್ಲಿ ತೊಡಗಿಬಿಡ್ತಾನೆ. ಕಾಲಕ್ರಮೇಣ ಏನಾಯಿತು? ಸಂಪೂರ್ಣವಾಗಿ ಪರಿಶುದ್ಧನಾಗೋದ. ಭಗವಂತನ ಹತ್ರ ಹೋಗಿ ಭಗವಂತನಿಗೆ ಸೇವೆ ಮಾಡೋದಕ್ಕೆ ಯೋಗ್ಯನಾಗೋದ. ಅಂದರೆ ಈ ಭೌತಿಕ ಜಗತ್ತಿನಿಂದ ಹೊರಗಡೆ ಹೋಗೋಕ್ಕೆ ಯೋಗ್ಯತೆಯನ್ನು ಪಡ್ಕೊಂಬಿಟ್ಟ. ಆವಾಗ ಏನಾಯಿತು? ಅದೇ ವಿಷ್ಣು ದೂತರು ಬರ್ತಾರೆ ಏರೋಪ್ಲೇನಲ್ಲಿ. ವಿಮಾನ, ಪುಷ್ಪಕ ವಿಮಾನ ಇತ್ತಲ್ಲ, ಆ ರೀತಿ ವಿಮಾನಗಳಿದೆ ವೈಕುಂಠಕ್ಕೆ ಹೋಗಬೇಕಂದ್ರೆ. ಆ ವಿಮಾನವನ್ನು ತಗೊಂಡು ಇಳಿತಾರೆ ಅವನ ಮುಂದೆ ಹರಿದ್ವಾರದಲ್ಲಿ. ಅವನಿಗೆ ಗೊತ್ತಾಗತ್ತೆ, ಓ ಇವರೇ ನನಗೆ ಅವತ್ತು ರಕ್ಷಣೆ ಕೊಟ್ಟಿದ್ದು ಇವರುಗಳೇ. ಇವಾಗ ಅವ್ರು ಹೇಳ್ತಾರೆ, ಪಾಪ ಅಜಾಮಿಳ ನಮ್ಮ ಜೊತೆ, ವಿಷ್ಣು ನಿನಗೋಸ್ಕರ ಕಾಯ್ತಾ ಇದ್ದಾನೆ, ಹೋಗೋಣ. ಒಂದೇ ಒಂದು ಜನ್ಮದಲ್ಲಿ ಮಾಡಿದ್ದೇನು ಅವನು? ಭಗವಂತನ ನಾಮ ಜಪ. ಎಷ್ಟು ಜನರಿಗೆ ಮತ್ತೆ ಭೌತಿಕ ಜಗತ್ತಿಗೆ ಬರಬೇಕು? ತಿರ್ಗಾ ಗೋವಿಂದರಾಜ್ ನಗರ, ವಿಜಯನಗರ, ಚಂದ್ರಾಲೇಔಟು, ನಮ್ಮನೆ, ಮಠ, ನಮ್ಮ ನಾಯಿ. ಎಷ್ಟು ಜನರಿಗೆ ಆಸೆ ಇದೆ? ಇಲ್ಲ ಸಾಕಪ್ಪ, ಇದು ಒಂದೇ ಜನ್ಮವನ್ನು ನಾನು ಮುಗಿಸ್ಬಿಡ್ತೀನಿ, ನಾನು ಚಾಪ್ಟರ್ ಕ್ಲೋಸ್ ಮಾಡ್ತೀನಿ ಭೌತಿಕ ಜಗತ್ತಿನಲ್ಲಿ. ಯೋಗ್ಯತೆಯ ಪ್ರಶ್ನೆನೇ ಇಲ್ಲ. ಅಜಾಮಿಳನಿಗೆ ಏನು ಯೋಗ್ಯತೆ ಇತ್ತು? ಯೋಗ್ಯತೆಯ ಪ್ರಶ್ನೆ ಅಲ್ಲ. ಸುಮ್ಮನೆ ದೊಡ್ಡವ್ರು ಹೇಳ್ತಾ ಇದ್ದಾರೆ ನಾಮ ಜಪವನ್ನು ಮಾಡಬೇಕು, ಸುಮ್ಮನೆ ಮಾಡಬೇಕು ಅಷ್ಟೇ. ನಮಗೆ ಒಳ್ಳೇದಾಗಬೇಕು ಅಂತ ಇದ್ದರೆ, ಅಜಾಮಿಳ ಥರ ಹಾಳಾಗಬೇಕು ಅಂದರೆ ಯಾರೂ ತಡೆಯೋಕ್ಕಾಗಲ್ಲ, ನಮ್ಮಿಷ್ಟ. ಓ ನೀವು ಹೇಳ್ಬೋದಾ ನಾವೇನು ಅಜಾಮಿಳ ಥರ ಆ ಥರ ಕೆಲಸ ಮಾಡ್ತಾಯಿಲ್ಲ, ಆ ಥರ ಕೆಲಸ ಮಾಡ್ತಾಯಿಲ್ಲ, ಇನ್ನೊಂದು ಥರ ಕೆಲಸ ಮಾಡ್ತಾಯಿದ್ದೀವಿ, ಕೊನೆಗೆ ಅಂತೂ ಪಾಪವನ್ನು ಸಂಗ್ರಹ ಮಾಡ್ತಾಯಿದ್ದೀವಿ. ಅದೆಲ್ಲದರಿಂದ ತಪ್ಪಿಸ್ಕೋಬೇಕಂದ್ರೆ ಸುಮ್ಮನೆ ನಾಮ ಜಪ ಮಾಡಬೇಕು. ಏನು ಮಾಡಬೇಕು? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಇಷ್ಟೇ ಮಾಡಬೇಕಾದ್ರೆ ಇನ್ನೇನು ಮಾಡಬೇಕಾಗಿಲ್ಲ. ಈ ಹರೇ ಕೃಷ್ಣ ಮಹಾಮಂತ್ರ ಎಷ್ಟು ಪ್ರಬಲವಾದದಂದರೆ ಮರಣವನ್ನೇ ಜಯಿಸುವಂತಹ ಮಂತ್ರ. ಎಷ್ಟೊಂದು ಜನ ಮೃತ್ಯುಂಜಯ ಮಂತ್ರ ಅಂತ ಮಾಡ್ತಾರೆ, ಇನ್ನೊಂದು ಮಂತ್ರ. ಇದು ಎಲ್ಲ ಮಹಾಮಂತ್ರ, ಇದು ಬಾಸ್, ಇದು ಮಂತ್ರಗಳ ಬಾಸ್. ಯಾಕೆ? ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿಸ್ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಃ. ನಾಮ ಅಕಾರಿ, ಬೇಕಾದಷ್ಟು ನಾಮಗಳಿವೆ. ಬಹುಧಾ ನಿಜ ಸರ್ವಶಕ್ತಿ, ಸರ್ವಶಕ್ತಿ ಭಗವಂತನ ಸಂಪೂರ್ಣ ಶಕ್ತಿ ಭಗವಂತನ ನಾಮದಲ್ಲಿ ಹಾಕ್ಬಿಟ್ಟಿದ್ದಾನೆ. ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲ, ಇದಕ್ಕೆ ಯಾವ ನಿಯಮಿತ ಸ್ಮರಣೆ, ಸಮಯ, ಕಾಲ ಏನೂ ಇಲ್ಲ. ಹಾಗನ್ಬಿಟ್ಟು ನಾವು ಪ್ರಭುಗಳೇ ಇವತ್ತು ನಾವು ಒಂದು ಜಪ ಮಾಡಿದೆ, ನಾಳೆ ಸಮಯ ಆದರೆ ಮಾಡ್ತೀನಿ, ಆವಾಗ ನಾರಾಯಣನ ನೆನೆಸ್ಕೊಳ್ಳೋಕೆ ಆಗೋದಿಲ್ಲ. ನಮಗೆ ಅಭ್ಯಾಸ ಮಾಡಬೇಕು, ಅಭ್ಯಾಸ ಮಾಡಬೇಕು. ಅದಕ್ಕೆ ಸುಮ್ಮನೆ ನಾವು ಪ್ರತಿದಿನ ರೂಢಿಯನ್ನು ಮಾಡ್ಕೋಬೇಕು. ಏನು ರೂಢಿ? ಪ್ರತಿದಿನ ನಾನು ಇಷ್ಟೊತ್ತಿಂದ ಇಷ್ಟೋ ತನಕ ಇಷ್ಟು ಮಾಲೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತೀನಿ, ಇಷ್ಟೇ ನಾವು ಮಾಡಬೇಕಾಗಿರೋದು. ನೀವು ಜೊತೆಗೆ ಏನಾದ್ರು ಮಾಡ್ಕೊಳ್ಳಿ, ನಾವು ಕೇಳೋದಿಲ್ಲ. ನೀವು ದೊಡ್ಡ ವಿಜ್ಞಾನಿ ಆಗಿರ್ಬೋದು, ದೊಡ್ಡ ತತ್ವಜ್ಞಾನಿ ಆಗಿರ್ಬೋದು, ಮನೆಯನ್ನು ನಿರ್ವಹಿಸ್ತಾ ಇರೋವಂಥ ಸ್ತ್ರೀ ಆಗಿರ್ಬೋದು, ನಿಮ್ಮ ಸ್ಥಾನ ಏನೇ ಇದ್ರಿ ನಮಗೆ ಬೇಕಾಗಿಲ್ಲ ಅದು. ಯಾಕೆ? ಭಗವಂತ ಇದನ್ನು ಎಲ್ಲರಿಗೋಸ್ಕರ ಕೊಟ್ಟಿರೋದು. ಅವನು ಯಾವ ಯೋಗ್ಯತೆ, ಅರ್ಹತೆ, ಇಷ್ಟು ಓದಿರಬೇಕು, ಇಷ್ಟು ಬರೆದಿರಬೇಕು, ಹಿಂಗಿರಬೇಕು, ಹಂಗಿರಬೇಕು ಇಲ್ಲ. ಎಲ್ಲರೂ ಮಾಡಬೇಕು, ಎಲ್ಲರೂ ಮಾಡಬೇಕಾಗಿರೋ ಕೆಲಸ. ಸುಮ್ಮನೆ ಇದನ್ನು ಮಾಡಿದ್ರೆ ಈ ಒಂದು ಜನ್ಮದಲ್ಲೇ ಇಷ್ಟೊಂದು ಕಷ್ಟ ದುಃಖಗಳನ್ನು ಅನುಭವಿಸ್ತಾ ಇದ್ದೀವಿ. ಸರಾಗವಾಗಿ ಗೊತ್ತಾಗದೇನೂ, ಗೊತ್ತೂ ಆಗಲ್ಲ ನಮಗೆ. ಅಷ್ಟು ಸುಲಭವಾಗಿ ನಾವು ಮರಣವನ್ನು ಮಾತ್ರ ಜಯಿಸೋದಲ್ಲ, ಅದು ಸೈಡ್ ಇಫೆಕ್ಟ್. ಅದು ಜನ ಮರಣವನ್ನು ಜಯಿಸೋದಕ್ಕೆ ಎಷ್ಟೊಂದು ಕಷ್ಟಪಡ್ತಾರೆ. ಇದು ನಮಗೆ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಸೈಡ್ ಎಫೆಕ್ಟ್. ಇದು
ನೀವು ಇಂಗ್ಲೀಷ್ ಮೆಡಿಸಿನ್ ತೊಗೊಂಡಾಗ ಡಾಕ್ಟ್ರ್ ಏನು ಹೇಳ್ತಾರೆ? ಸೈಡ್ ಇಫೆಕ್ಟ್ ಇದ್ದೇ ಇರುತ್ತಪ್ಪ ಇಂಗ್ಲೀಷ್ ಮೆಡಿಸಿನ್ ತೊಗೊಂಡ್ರೆ. ಅದೇ ರೀತಿ ಜಪದಲ್ಲಿ ಸೈಡ್ ಇಫೆಕ್ಟ್ ಇದ್ದೇ ಇರುತ್ತಪ್ಪ. ಎಂಥ ಸೈಡ್ ಇಫೆಕ್ಟು? ಮರಣವನ್ನು ಗೆದ್ದುಬಿಟ್ಟೆ. ಹೌದಾ? ಸೈಡ್ ಇಫೆಕ್ಟ್ ಅದು. ಇನ್ನು ಮೈನ್ ಇಫೆಕ್ಟ್ ಏನು? ಭಗವಂತನ ಹತ್ರ ಹೋದೆ, ಭಗವಂತನ ಧಾಮಕ್ಕೆ ಹೋಗ್ತೀನಿ, ಭಗವಂತನ ಜೊತೆ ಇರ್ತೀನಿ, ಆನಂದದಲ್ಲಿ ಜೀವನವನ್ನು ನಡೆಸೋದು, ಶಾಶ್ವತ ಜೀವನ, ಸಚ್ಚಿತ್ತಾನಂದ. ಇದನ್ನು ಬೇಕಾದ್ರೆ ಸುಮ್ಮನೆ ಮುಂದಿನ ವಾರ ನಿಮ್ಮೆಲ್ಲರಿಗೂ ಈ ನಾಮ ಜಪದ ಮೇಲೆ ಸ್ವಲ್ಪ ನಾವು ಕೇಳ್ತಾನೇ ಇದ್ದೀವಿ. ಇಷ್ಟೊಂದು ದಿನದಿಂದ ನಾನು ಹೇಳ್ತಾನೇ ಇದ್ದೀನಿ, ನೀವು ಕೇಳ್ತಾನೇ ಇದ್ದೀರಾ, ನಾನು ಹೇಳ್ತಾನೇ ಇದ್ದೀನಿ, ನೀವು ಕೇಳ್ತಾನೇ ಇದ್ದೀರಾ, ಆದರೆ ಏನೂ ಮಾಡ್ತಾಯಿಲ್ಲ ಯಾರು. ಸೊ ಅದಕ್ಕೆ ನಾವೇನು ಅಂದ್ಕೊಂಡ್ವಿ, 3 ತಿಂಗಳಿಗೆ ಒಂದು ಸತಿ ಒಂದು ಶಿಕ್ಷಾ ಕಾರ್ಯಕ್ರಮ ಅಂತ ಮಾಡ್ತೀವಿ. ಶಿಕ್ಷೆ ಅಲ್ಲ, ಶಿಕ್ಷಾ. ಅಂದರೆ ಭಗವಂತನ ಮುಂದೆ ನಿಂತ್ಕೊಂಡು ನಾವೆಲ್ಲರೂ ಒಂದು ಸಂಕಲ್ಪವನ್ನು ಮಾಡ್ಕೋತೀವಿ. ಏನು ಸಂಕಲ್ಪ? ಭಗವಂತ, ಪ್ರತಿದಿನ ನಾನು ನಿನಗೋಸ್ಕರ, ನಿನ್ನ ಸಂತೃಪ್ತಿಗೋಸ್ಕರ ಇಷ್ಟು ಮಾಲೆ ಹರೇ ಕೃಷ್ಣ ಜಪವನ್ನು ಮಾಡ್ತೀನಿ. ಕನಿಷ್ಠ 2 ಮಾಲೆ. 0 ಇದೆ, ಆದರೆ ಬೇಡ ನಮಗದು. 0ಗಿಂತ ಸ್ವಲ್ಪ ಮೇಲೆ ಹೋಗೋಣ. ಪ್ರತಿದಿನ ಕನಿಷ್ಠ 2 ಮಾಲೆ. 2 ಮಾಲೆ ಅಂದರೆ 15 ನಿಮಿಷ ತೊಗೊಳುತ್ತಷ್ಟೆ. ನಿಮ್ಮ ಎಷ್ಟೇ ಬ್ಯುಸಿ ಇರಲಿ ಜೀವನ, 15 ನಿಮಿಷ ಇಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ. ನರೇಂದ್ರ ಮೋದಿ ಕೂಡ ಮಾಡ್ತಾರೆ. ಸೊ 15 ನಿಮಿಷ ಕನಿಷ್ಠ. ಆದರೆ ಅದು ನಮಗೆ ನಿಜವಾಗ್ಲೂ ಅದು ಅಷ್ಟು ಪ್ರಾರಂಭದ ಹಂತ. 2 ಮಾಲೆ ನೀವು ಶುರು ಮಾಡಿದ್ರೆ ಪ್ರಾರಂಭದ ಹಂತ. ಇನ್ನೂ ಸ್ವಲ್ಪ ಜನ ಆಗಲೇ ಮಾಡ್ತಾಯಿದ್ದೀವಿ ನಾವು ಪ್ರಭುಗಳೇ, ಪ್ರತಿ ವಾರ ಪ್ರತಿದಿನ ಮಾಡ್ತಾಯಿದ್ದೀವಿ. ಸರಿ 2 ಮಾಲೆ ಮಾಡ್ತಾಯಿದ್ದೀನಿ, ಸರಿ 4 ಮಾಲೆ ಮಾಡಿ, ಸರಿ 4 ಮಾಲೆ ಮಾಡ್ತಾಯಿದ್ದೀನಿ, ಸರಿ 6 ಮಾಲೆ ಮಾಡಿ, ನಿಮ್ಮ ಇಷ್ಟ. ಎಷ್ಟು ತನಕ ಹೋಗ್ಬೋದು? 16 ತನಕ ಹೋಗ್ಬೋದು. ಈ ವಯಸ್ಸಿನಲ್ಲಿರೋರು, ಸ್ವಲ್ಪ ಮೇಲೆ ಕೂತಿರೋರು, ವಯಸ್ಸು ಜಾಸ್ತಿ ಆಗಿರೋರು ಪೂರ್ತಿ ದಿನ ಮಾಡಬೇಕು. ನಿಮ್ಗೆ ಬೇರೆ ಕೆಲಸ ಇಲ್ಲ. ಊಟ ಮಾಡಿ ಜಪ ಮಾಡಿ, ಊಟ ಮಾಡಿ ಜಪ ಮಾಡಿ, ಊಟ ಮಾಡಿ ಜಪ ಮಾಡಿ. ಟಿ ವಿನಲ್ಲಿ ಕೆಲ್ಸಕ್ಕೆ ಬಾರ್ದೈದು ಸೀರಿಯಲ್ಗಳೆಲ್ಲ ನೋಡಿ ಸಮಯ ವ್ಯರ್ಥ ಮಾಡ್ಕೋಬೇಡಿ. ನಾನು ಮುಂಚೆನೇ ಹೇಳಿದ್ದೀನಿ, ನಮ್ಮ ತಂದೆಯವರು 5 ವರ್ಷದಲ್ಲಿ ಸನ್ಯಾಸಿ ದೇಹವನ್ನು ತ್ಯಜಿಸೋ ರೀತಿಯಲ್ಲಿ ಹರಿನಾಮದ ನಡುವೆ ತಮ್ಮ ಶರೀರವನ್ನು ತ್ಯಾಗ ಮಾಡೋದು ಬಿಟ್ಟರು. 5 ವರ್ಷ ಅಷ್ಟೇ ಮಾಡಿದ ಸಾಧನ ಅವರು, 5 ವರ್ಷ. ಸೊ ಹಾಗಾಗಿ ಬಹಳ ಕಠಿಣ ಅಂತಲೂ ಇಲ್ಲ. ಯಾಕೆ? ಕೃಷ್ಣ ತನ್ನ ಸರ್ವಶಕ್ತಿಯನ್ನು ಈ ಹೆಸರಲ್ಲಿ ಹಾಕ್ಬಿಟ್ಟಿದ್ದಾನೆ. ಸರ್ವಶಕ್ತಿ. ಯೋಚನೆ ಮಾಡಿ, ಈ ಒಂದು ವಾಕ್ಯದ ಬಗ್ಗೆ ಯೋಚನೆ ಮಾಡಿ. ಸರ್ವಶಕ್ತಿ, ಕೃಷ್ಣನಲ್ಲಿರೋ ಪೂರ್ತಿ ಶಕ್ತಿಯನ್ನು ಕೃಷ್ಣ ನಾಮದಲ್ಲಿ ಹಾಕಿದ್ದಾನೆ. ಯಾವ ಕಠಿಣ ಕಷ್ಟದ ಸನ್ನಿವೇಶ ಇದ್ದರೂ ಕೂಡ ಸುಮ್ಮನೆ ಕೃಷ್ಣ ಅಂದರೆ ಕೃಷ್ಣ ಇದಾನಲ್ಲಿ. ಯಾವ ಆತಂಕ, ಯಾವ ಭಯ, ಯಾವ ಒಂದು ಯೋಚನೆಯ ಅವಶ್ಯಕತೆ ಇಲ್ಲ. ಸುಮ್ಮನೆ ಕೃಷ್ಣನ ನಾಮವನ್ನು ತಗೊಳ್ಳೋ ಅಭ್ಯಾಸವನ್ನು ಮಾಡಬೇಕು. ಅದಕ್ಕೆ ನಾನು ಹೇಳ್ತೀನಿ ಎಲ್ಲರಿಗೂ, ಅಯ್ಯೋ ನಿಮಗೂ ಜ್ವರ ಬಂದ್ಬಿಡ್ತು, ಏನು ಕರಿತೀರಿ? ಅಯ್ಯೋ ಅಪ್ಪ ಅಮ್ಮ, ಏನು ಪ್ರಯೋಜನ ಇಲ್ಲ. ಅಪ್ಪ ಅಮ್ಮ ಕರೆಯೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅವರು ನಮಗೆ ನಿಜವಾಗ್ಲೂ ಏನೂ ಮಾಡೋಕ್ಕಾಗಲ್ಲ. ಪಾಪ ಅವ್ರಿಗೆ ಎಷ್ಟು ಮಾಡಬೇಕು ಅಂತ ಇದ್ದರೂ ಅವ್ರ ಕೈನಲ್ಲಿ ಏನೂ ಇಲ್ಲ. ಯಾಕಂದರೆ ನಮ್ಮ ಕರ್ಮ ಫಲವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಅವ್ರು ಬಂದು ಅದನ್ನು ಅವ್ರಿಗೆ ಎಷ್ಟೇ ಇದ್ರೂ ನನಗೆ ಕೊಟ್ಬಿಡಪ್ಪ ಭಗವಂತ ಈ ಕಷ್ಟ ಅಂತಾರೆ, ಆದರೆ ಕೊಡಲ್ಲ. ಯಾರಿಗೂ ವರ್ಗಾವಣೆ ಆಗಲ್ಲ. ಮಾಡಿದ್ದುಣ್ಣೋ ಸೊ ಅನುಭವಿಸ್ಲೇಬೇಕು ನಾವು. ಆದರೆ ಭಗವಂತನ ಹೆಸರನ್ನು ತೊಗೊಂಡ್ರೆ ಭಗವಂತ ಅಂತ ನಾನು ತೊಗೊಂಡ್ಬಿಡ್ತೀನಿ. ಯಾಕೆ? ನಾನು ಸರ್ವಶಕ್ತಿವಂತ. ಭಗವಂತ ಕೃಷ್ಣ ತನ್ನ ಲೀಲೆಗಳಲ್ಲಿ ಅವನೇನು ಮಾಡ್ದ, ಒಂದು ಸತಿ ಕಾಡ್ಗಿಚ್ಚನ್ನೇ ನುಂಗ್ಬಿಟ್ಟ ಕೃಷ್ಣ. ಇನ್ನು ನಮ್ಮ ಪಾಪ ಪುಣ್ಯ ಎಲ್ಲ ಏನು ಚಿಕ್ಕ ಕಿಡಿತಾರ ಅವನು. ಸೊ ಹಾಗಾಗಿ ಇದು ದೊಡ್ಡ ವಿಷಯ ಅಲ್ಲ ಕೃಷ್ಣನಿಗೋಸ್ಕರ. ಆದರೆ ಅವನು ನಮ್ಮ ಒಂದು ಶ್ರದ್ಧೆಯನ್ನು, ನಮ್ಮ ನಂಬಿಕೆಯನ್ನು, ಕೃಷ್ಣನಲ್ಲಿ ನಮಗೆ ಇರೋ ಒಂದು ಶ್ರದ್ಧೆಯನ್ನು ನೋಡ್ತಾ ಇದ್ದಾನೆ ಅಷ್ಟೇ. ಇಲ್ಲಿ ನೋಡಿ, ಈ ಮಕ್ಕಳಿಗೆ ಸುಮ್ಮನೆ ಹೇಳಿದ್ರೆ ಜೋರಾಗಿ ಹರೇ ಕೃಷ್ಣ ಹೇಳ್ರಪ್ಪ ಅಂದರೆ ಪಕ್ಕದ ಬಿಲ್ಡಿಂಗ್ ಕಿತ್ತೋಗೋ ರೀತಿಯಲ್ಲಿ ಕೂಗ್ತಾ ಇದ್ದಾರೆ. ಅವ್ರಿಗೇನು ಅದರ ಬಗ್ಗೆ ತುಂಬ ಬುದ್ಧಿ ಇದ್ರೂ ಕಷ್ಟ. ದೊಡ್ಡವರ ಅಂದಮೇಲೆ ತುಂಬ ಬುದ್ಧಿ ಬೆಳೆದ್ಬಿಡುತ್ತಲ್ವ ನಮ್ಮದು. ಆವಾಗ ಯಾವುದು ಒಳ್ಳೆಯದನ್ನು ಸ್ವೀಕಾರ ಮಾಡಲ್ಲ ಸುಲಭವಾಗಿ. ನಾವು ಮೋಸ ಹೋಗೇ ಸ್ವೀಕಾರ ಮಾಡಬೇಕು, ಕಷ್ಟ ಅನುಭವಿಸೇ ಸ್ವೀಕಾರ ಮಾಡಬೇಕು. ಹುಚ್ಚುತನ ಇದು. ಆದರೆ ಶಾಸ್ತ್ರದಲ್ಲಿ ನೇರವಾಗಿ ಹೇಳ್ಬಿಡ್ತಾ ಇದ್ದಾರೆ, ಯಾಕ್ರಪ್ಪ ಕಷ್ಟಪಡ್ತಾ ಇದ್ದೀರಾ? ಅಜಾಮಿಳನ ಕತೆ ಕೇಳಿ ಜೀವನವನ್ನು ಸುಧಾರಿಸ್ಕೊಂಬಿಡಿ ಅಷ್ಟೇ, ಇನ್ನೇನೂ ಮಾಡಬೇಕಾಗಿಲ್ಲ. ಓಕೆ. ಸೊ ಇವತ್ತು ಯಾರಿಗೆ
ಮತ್ತು ಎಷ್ಟು ರೌಂಡ್ ಸಂಕಲ್ಪ ಅದು ನಾವು ಯಾರಿಗೂ ಹೇಳ್ತಾ ಇಲ್ಲ, ಅದು ನಿಮಗೂ ಭಗವಂತನಿಗೆ ಬಿಟ್ಟಿರೋದು. ನಾವು ಇವತ್ತು ಕೇಳೋದು ಎಷ್ಟು ಜನ ಸುಮ್ಮನೆ ಕೈ ಎತ್ತಿ, ಯಾಕಂದರೆ ನಮಗೆ ಅದಕ್ಕೆ ಸ್ವಲ್ಪ ಸಿದ್ಧತೆಗಳು ಮಾಡ್ಕೋಬೇಕು. ವಂಶಿಪ್ರಭು ನೀವು ನೋಟ್ ಮಾಡ್ಕೋಬೇಕು ಎಷ್ಟು ಜನ ಕೈ ಎತ್ತಾರೆ, ಯಾಕಂದರೆ ನಮಗೆ ಹೂಮಾಲೆ ಅದು ಇದು ಬೇಕಾದಷ್ಟು ವಿಷಯಗಳನ್ನು ಏರ್ಪಾಡು ಮಾಡಬೇಕು ಮುಂದಿನ ವಾರಕ್ಕೆ. ಎಷ್ಟು ಮಾಲೆಯ ಸಂಕಲ್ಪ ತಗೋತಾ ಇದ್ದೀರಾ ಅದು ಇವಾಗ ಹೇಳಬೇಕಾಗಿಲ್ಲ, ಮುಂದಿನ ವಾರದ ತನಕ ನಿಮಗೆ ಟೈಮ್ ಇದೆ. ನಮಗೆ ಇಷ್ಟು ಹೇಳಿ, ಇಲ್ಲಿ ನೆರೆದಿರೋ ಭಕ್ತರಲ್ಲಿ ಎಷ್ಟು ಭಕ್ತರು ಈ ಭಗವಂತನ ನಾಮ ಜಪದ ಸಂಕಲ್ಪದ ಅರ್ಥ ಏನು ಅಂತ ಹೇಳ್ಬಿಡ್ತೀನಿ. ನಿಮ್ಗೆ ಸಂಕಲ್ಪ ಅಂತ ಏನು ಅಂದರೆ ಗೊತ್ತಾ, ಹೇಳಲಿಲ್ಲ ಅಂದರೆ ಅರ್ಥ ಇಲ್ಲ. ಸಂಕಲ್ಪದ ಅರ್ಥ ಇಷ್ಟೇ, ಬೇರೆ ಏನೂ ಬದಲಾವಣೆ ಇಲ್ಲ ಜೀವನದಲ್ಲಿ. ನಾನು ಪ್ರತಿನಿತ್ಯ 2 ಮಾಲೆ ಜಪ ಮಾಡ್ತೀನಿ ಅಂದರೆ ನಾನು ಪ್ರತಿನಿತ್ಯ 2 ಮಾಲೆ ಜಪ ಮಾಡ್ತೀನಿ, ಅಷ್ಟೇ ಸಂಕಲ್ಪ. ಹುಷಾರು ತಪ್ಪಿಬಿಟ್ಟೆ, ಎದ್ದು ಕೂತ್ಕೊಳ್ಳೋಕ್ಕೂ ಶಕ್ತಿ ಇರಲಿಲ್ಲ, ನೋ ಪ್ರಾಬ್ಲಮ್, ಇವತ್ತಾಗಲಿಲ್ವಾ ಅದನ್ನು ನಾಳೆ ಸೇರಿಸಿ ಮಾಡ್ಕೊಳ್ಳಿ, ಅಷ್ಟೇ. ಇಷ್ಟೇ ಸಂಕಲ್ಪ. ಇದರಲ್ಲಿ ಬೇರೆ ಯಾವುದು ಸ್ಟಾರ್ ಕಂಡೀಷನ್ಸ್ ಅಪ್ಲೈ ಇಲ್ಲ. ಇಷ್ಟೇ ಸರಳವಾದ ವಿಷಯ. ಜಸ್ಟ್ ನೀವು ಇಲ್ಲ ನಾನು ಮಾಡ್ತೀನಿ, 2 ಮಾಲೆ ಕನಿಷ್ಠ ಆದರೂ ಮಾಡ್ತೀನಿ, ಇಲ್ಲ 4 ಮಾಲೆ ಮಾಡ್ತೀನಿ, ಇಲ್ಲ 6 ಮಾಲೆ ಮಾಡ್ತೀನಿ, ನಿಮ್ಮಿಷ್ಟ. ಆದರೆ ಪ್ರತಿನಿತ್ಯ ಮಾಡ್ತೀನಿ ಅನ್ನೋ ಸಂಕಲ್ಪವನ್ನು ಎಷ್ಟು ಭಕ್ತರು ತೊಗೊಳಕ್ಕೆ ಇಚ್ಛೆ ಪಡ್ತೀರಾ ಕೈ ಮೇಲೆತ್ತಿ. ನಮಗೆ ಜಸ್ಟ್ ಕೌಂಟ್ ಬೇಕು. ಪ್ರಭು ಸ್ವಲ್ಪ ಎತ್ತಿ ಕೌಂಟ್ ತೊಗೊಂಬಿಡಿ ಪ್ರಭು. ಮತ್ತು ಮುಂದಿನ ವಾರ ಇರಬೇಕು. ಇವಾಗ ಕೈ ಎತ್ತೋದು ಅಂತಾರಲ್ಲ, ಯಾರಿಗೂ ಕೈ ಕೊಡ್ತಾ ಇಲ್ಲ, ನಿಮಗೆ ಕೈ ಕೊಟ್ಕೋತೀರಾ ಅಷ್ಟೇ. ಯಾರು ಕೈ ಎತ್ತಿಲ್ವೋ ನಿಜವಾಗ್ಲೂ ಯೋಚನೆ ಮಾಡಿ, ಯಾಕೆ ಕೈ ಎತ್ತಾ ಇಲ್ಲ ನೀವು, ನನಗಂತೂ ಗೊತ್ತಿಲ್ಲ. ಓಕೆ, ಯಾಕಂದರೆ ಕೈ ಎತ್ತಕ್ಕೆ ಇನ್ನೂ ಕೈ ಮೇಲೆ ಎತ್ತಕ್ಕೆ ಆಗ್ತಾಯಿಲ್ಲ ಅಂದರೆ ನಿಜವಾಗ್ಲೂ ಇಲ್ಲ ಕ್ಲಾಸಲ್ಲಿ ಇವತ್ತು ನಿದ್ದೆ ಮಾಡಿದ್ರಿ ಒಂದು, ಇಲ್ಲ ನಿಜವಾಗ್ಲೂ ಏನು ಹೇಳಬೇಕು ಗೊತ್ತಾಗಲ್ಲ ನನಗೆ. ಪಕ್ಕದವ್ರು ಹ್ಞೂ ಅಂದ್ರೆ ತಳ್ಳಿದ್ರು ಎತ್ತಿ ಪರವಾಗಿಲ್ಲ, ಒಳ್ಳೇದೇ ಆಗುತ್ತೆ. ಚೀಟಿನಲ್ಲಿ ದುಡ್ಡು ಹಾಕಕ್ಕೆ ಹೇಳ್ತಾರಲ್ಲ, ನಾನು ಹಾಕ್ತಾಯಿದ್ದೀನಿ ಹಾಕೆ ನೀನು ಅಂತ. ಹಾಗೆ ನೋಡಿ, ನಮ್ಮ ಅರ್ನಾಥ್ ಪ್ರಭು ಫೋಟೋನೇ ತೊಗೊಂಡ್ಬಿಡ್ತಾ ಇದ್ದಾರೆ, ವಿಡಿಯೋ. ಯಾರು ಮಿಸ್ ಆದರೆ ನೆಕ್ಸ್ಟ್ ವೀಕು ಇವ್ರು ನೋಡಿ, ಇವ್ರು ಏನೋ ಕೈ ಎತ್ತು, ನಾಳೆಯಿಂದ ಸ್ಕೂಲ್ ಹೋಗಬಾರ್ದು ಅಂತ ಹೇಳ್ತಾ ಇದ್ದೀವಪ್ಪ. ಎಲ್ಲ 2 ಕೈ ಎತ್ತು ಬಿಡ್ತಾರೆ ಅವ್ರು. ಇಷ್ಟಪ್ಪ ಮಾತಾಜಿ 39 ಲೀಡಿಂಗು, ಹಾಂ, ಪ್ರಭು 34. ಇನ್ನೊಂದು 5 ಜನ ಎತ್ಬಿಡಿ, 2 ಕೈ ಎತ್ಬಿಡಿ ಇಲ್ಲ ಅಂದರೆ. ಓಕೆ, ನಾವಿಲ್ಲಿ ಏನು ಕಾಂಪಿಟಿಷನ್ ಮಾಡ್ತಾ ಇಲ್ಲ, ಆದರೆ ನಿಮ್ಮ ಒಳ್ಳೆಯದಕ್ಕೆ ಅಷ್ಟೆ. ಆ್ಯಕ್ಚುಲಿ ನೋಡಿ, ಭಗವಂತನ ಏರ್ಪಾಡು ಹೇಗಿದೆ. ನಾವು ಯೋಚನೆ ಮಾಡ್ತಾಯಿದ್ವಿ, ಸರಿ ಫೆಬ್ರವರಿ 1 ಇದನ್ನು ಮಾಡೋಣ ಅಂತ. ಅರೆ ನಾನು ಯೋಚನೆ ಮಾಡ್ತಾಯಿದ್ದೆ, ಅರೆ ಪ್ರೇರಣೆ ಹೇಗೆ ಕೊಡೋದು ಭಕ್ತರಿಗೆ. ಇವತ್ತು ಶ್ಲೋಕನೇ ಅದಿತ್ತು, ಇದು ಭಗವಂತನ ಏರ್ಪಾಡು. ಯಾಕೆಂದರೆ ಈ ಶ್ಲೋಕ ಇತ್ತು ಅಂತ ನನಗೆ ಯೋಚನೆ ಬರಲಿಲ್ಲ. ಇವಾಗ ನಾನು ಬಂದಾಗ ಅಜಾಮಿಳನ ಕತೆ ಹೇಳ್ತಾ ಇದ್ದೀವಲ್ಲ ಇವತ್ತು. ಸೊ ಜೊತೆಗೆ ಬಂತು. ದಯವಿಟ್ಟು ಇದನ್ನು ಗಂಭೀರವಾಗಿ ತಗೊಳ್ಳಿ. ಪ್ರತಿ 3 ತಿಂಗಳು ಮುಂದುವರಿತಾ ಹೋಗಬೇಕು, ಪ್ರತಿ 3 ತಿಂಗಳು. ಯಾಕೆಂದರೆ ನಮ್ಮ ಪ್ರಯಾಣವನ್ನು ಮುಂದುವರಿಸೋ ವಿಷಯ ಅದು. ಎಷ್ಟೋ ಜನ್ಮಗಳಲ್ಲಿ ಸ್ಟಕ್ ಆಗಿಬಿಟ್ಟಿದ್ದೀವಿ ನಾವು, ಒಂದೇ ಕಂಪಾರ್ಟ್ಮೆಂಟಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಅದನ್ನು ಮುಂದುವರಿಸೋ ಒಂದು ಪ್ರಯಾಸ. ಓಕೆ, ಇವತ್ತು ನಿಲ್ಸೋಣ, ಸಮಯ ಆಗೋಯ್ತು. ಶ್ರೀಮದ್ ಭಗವದ್ಗೀತಾ ಕಿ ಜೈ, ಜಗದ್ಗುರು ಶಿಲಾ ಪ್ರಭುಪಾದ ಕಿ ಜೈ. ಹರಿ